ಓಕೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ಪವರ್ ಬಿ ಐ ಕನ್ನಡ 10ನೇ ದಿನ. ಇವತ್ತಿನ ಟಾಪಿಕ್ ಬಂದು ಫಿಲ್ಟರ್ಸ್. ಸೊ ಇವತ್ತಿನ ಟಾಪಿಕ್ ಯಾತಕ್ಕೆ ಇಂಪಾರ್ಟೆಂಟು ಅಂತಂದ್ರೆ, ನಾವು ಎಷ್ಟೇ ಒಂದು ಡ್ಯಾಶ್ಬೋರ್ಡ್ಸ್ ಅನ್ನು ಮಾಡಿದ್ರು, ಯಾವುದೇ ರಿಪೋರ್ಟ್ಸ್ ಅನ್ನು ಮಾಡಿದ್ರು, ನಮಗೆ ಒಂದು ಡೇಟಾ ಅಥವಾ ಒಂದು ವಿಜುವಲೈಸೇಷನ್ ಅಥವಾ ಚಾರ್ಟ್ಸ್ ಅನ್ನ ಫಿಲ್ಟರ್ ಮಾಡಬೇಕು ಅಂದ್ರೆ ಈ ಫಿಲ್ಟರ್ ಆಪ್ಷನ್ ಅನ್ನ ನಾವು ಯೂಸ್ ಮಾಡ್ತೀವಿ. ಯಾಕೆಂದ್ರೆ ನಮ್ಗೆ ಎಲ್ಲಾ ಡೇಟಾ ಎಲ್ಲಾ ಎಂಟಿಟೀಸ್ನು ತೋರಿಸೋದಕ್ಕಾಗೋದಿಲ್ಲ. ಕೆಲವು ಟೈಮ್ ಏನಾಗುತ್ತೆ ಅಂತಂದ್ರೆ, ನಮಗೆ ಯಾವ ಒಂದು ಎಂಟಿಟೀಸ್ ಬೇಕು ಅಥವಾ ಯಾವ ಒಂದು ವ್ಯಾಲ್ಯೂಸ್ ಬೇಕು ಅದನ್ನಷ್ಟೇ ತೋರಿಸ್ಬೇಕು. ಅವಾಗ ನಾವೇನ್ ಮಾಡ್ತೀವಿ, ಈ ಫಿಲ್ಟರ್ಸ್ ಅನ್ನ ಯೂಸ್ ಮಾಡ್ತೀವಿ. ಫಿಲ್ಟರ್ಸ್ ಅಲ್ಲಿ ತುಂಬಾ ತರ ಇದೆ. So ನಾವು ಅದನ್ನ ಏನ್ ಮಾಡ್ಬೇಕು ಅಂದ್ರೆ, ನಮ್ಮ ಸಿಚುವೇಶನ್ ಪ್ರಕಾರ, ನಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಅದನ್ನ ಯೂಸ್ ಮಾಡಬೇಕಾಗುತ್ತೆ. ಇವಾಗ ನಿಮಗೆ ಮೊದಲನೇ ಮೆಥಡ್ ಅನ್ನ ನಾನು ಹೇಳ್ತೀನಿ, ತುಂಬಾ ಸುಲಭವಾದಂತ ಮೆಥಡ್. ಇದು ಯಾವಾಗ ಯೂಸ್ ಮಾಡ್ತಾರೆ ಅಂತ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ನಾನು ತೋರಿಸ್ತೀನಿ. ಈಗ ನಾನು ಇಲ್ಲಿ ಒಂದು ಡೇಟಾ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ, ಒಂದೇ ಟೇಬಲ್ ಇದೆ. ನಾನು ಇವಾಗ ಏನ್ ಮಾಡ್ತೀನಿ, ಇಲ್ಲಿ ಒಂದು ಚಾರ್ಟ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಸೊ ನಿನ್ನೆ ನಾವು ಈ ಕಾಲಮ್ ಚಾರ್ಟ್ ಅನ್ನ ನೋಡಿದ್ವಿ. ಇಲ್ಲಿ ಹೋಗ್ಬಿಟ್ಟು ನಾನು ಈ ಕಾಲಮ್ ಚಾರ್ಟ್ ತಗೋತೀನಿ. ಇಲ್ಲಿ ಹೋಗ್ಬಿಟ್ಟು ಇವಾಗ ರೀಜನ್ ಮತ್ತೆ ಸೇಲ್ಸ್. ಓಕೆ, ನೋಡಿ ಇಲ್ಲಿ ಈ ತರ ಒಂದು ಚಾರ್ಟ್ ಕ್ರಿಯೇಟ್ ಆಗುತ್ತೆ. ನನಗೆ ಈಗ ಇನ್ನೂ ಒಂದು ಚಾರ್ಟ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಅಕಸ್ಮಾತ್ ಮಲ್ಟಿಪಲ್ ಪೇಜಸ್, ಇನ್ನು ಜಾಸ್ತಿ ಚಾರ್ಟ್ ಮಾಡೋಣ. ಇಲ್ಲಿ ಏನ್ ಮಾಡೋಣ ಅಂದ್ರೆ, ರೀಜನ್ ಬದಲು ಸ್ಟೇಟ್ಸ್ ತಗೋತೀನಿ. ಓಕೆ, ಸೊ ನೀವು ಇವಾಗ ನೋಡ್ಬೋದು 2 ಪೇಜ್ ಇದೆ. ಒಂದರಲ್ಲಿ ರೀಜನ್, ಇನ್ನೊಂದರಲ್ಲಿ ಸ್ಟೇಟ್ ಇದೆ. ನನಗೆ ಇವಾಗ ಏನಾಗುತ್ತೆ ಅಂದ್ರೆ, ಒಂದು ಇಡೀ ಡ್ಯಾಶ್ ಬೋರ್ಡ್ ನಾನು ಕ್ರಿಯೇಟ್ ಮಾಡಿರ್ತೀನಿ, ಒಂದು ಪ್ರಾಜೆಕ್ಟ್ ಅನ್ನ ಮಾಡಿರ್ತೀನಿ. ಇಲ್ಲಿ ನನಗೆ ಎಲ್ಲಾ ರೀಜನ್ಗಳ ರಿಪೋರ್ಟ್ಸ್ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಬರೀ ಈಸ್ಟ್ ರೀಜನ್ ಏನಿದೆ ಅದರದಷ್ಟೇ ರಿಪೋರ್ಟ್ಸ್ ಬೇಕು. ಸೊ ನನಗೆ ರಿಕ್ವೈರ್ಮೆಂಟ್ಸ್ ಹೆಂಗ್ ಬಂತು ಅಂದ್ರೆ, ಬರೀ ಈಸ್ಟ್ ಡೇಟಾ ಅಷ್ಟೇ ಬೇಕು. ಸೊ ಈ ರೀತಿ ಇದ್ದಾಗ ನಾ ಏನ್ ಮಾಡ್ತೀನಿ, ಮತ್ತೆ ನಾನು ಹೋಗ್ಬಿಟ್ಟು ಎಲ್ಲ ಫಿಲ್ಟರ್ಸ್ ಕೊಟ್ಟು, ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಹೋಗ್ಬಿಟ್ಟು ಒಂದು ಡ್ರಾಪ್ ಡೌನ್ ಕೊಟ್ಬಿಟ್ಟು ಫಿಲ್ಟರ್ಸ್ ಅನ್ನ ಕೊಡ್ತಾರೆ. ಆ ರೀತಿ ಮಾಡೋ ಅವಶ್ಯಕತೆ ಇಲ್ಲ. ನಾನೇನ್ ಮಾಡ್ತೀನಿ, ಅಕಸ್ಮಾತ್ ನನಗೆ ಈ ತರ ರಿಕ್ವೈರ್ಮೆಂಟ್ ಬಂತು, ಇಡೀ ಪ್ರಾಜೆಕ್ಟ್, ಇಡೀ ಡ್ಯಾಶ್ಬೋರ್ಡ್ ಏನಿದೆ, ಒಂದು ರೀಜನ್ ಈಸ್ಟ್ ಅಷ್ಟೇ ಫಿಲ್ಟರ್ ಆಗಬೇಕು. ಅವಾಗ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಟ್ರಾನ್ಸ್ಫಾರ್ಮ್ ಡೇಟಾ, ಇಲ್ಲಿ ಪವರ್ ಕ್ವೆರಿ ಎಡಿಟರ್ಗೆ ಹೋಗ್ಬಿಡ್ತೀನಿ. ಈ ಪವರ್ ಕ್ವೆರಿ ಎಡಿಟರ್ಸ್ ಅಲ್ಲಿ ಏನ್ ಮಾಡ್ತೀನಿ ಅಂದ್ರೆ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ರೀಜನ್ ಕಾಲಮ್ ಇದೆ, ನಾನಿಲ್ಲಿ ಬರೀ ಈಸ್ಟ್ ಅಷ್ಟೇ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಸೊ ಇವಾಗ ನಾನೇನ್ ಮಾಡ್ತೀನಿ, ಕ್ಲೋಸ್ ಅಂಡ್ ಅಪ್ಲೈ ಅಂತ ಕೊಟ್ರೆ ಇಡೀ ಪ್ರಾಜೆಕ್ಟ್ ಈಸ್ಟ್ ರೀಜನ್ ಅಷ್ಟೇ ಇರುತ್ತೆ. ನೋಡಿ, ಇಲ್ಲಿ ಈಸ್ಟ್ ಇದೆ, ಇಲ್ಲೋದ್ರೆ ನನಗೆ ಇಲ್ಲಿ ಇರ್ತಕ್ಕಂಥ ಸ್ಟೇಟ್ಸ್ ಇದೆ, ಅದು ಬರೀ ಈಸ್ಟ್ ಇರುತ್ತೆ. ಮತ್ತೆ ನಾನು ಇಲ್ಲಿ ಹೋಗ್ಬಿಟ್ಟು ಅಕಸ್ಮಾತ್ ಏನಾದ್ರು ನಾನು ಇನ್ನೊಂದು ಮ್ಯಾಪ್ ಅನ್ನು ತಗೋಣ ಬೇಕಿದ್ರೆ, ಇಲ್ಲಿ ಹೋಗ್ಬಿಟ್ಟು ಮ್ಯಾಪ್ ತಗೋತೀನಿ. ರೀಜನ್ ತಗೊಂಡ್ರೆ ನನಗೆ ಬರೀ ಈಸ್ಟ್ ಅಷ್ಟೇ ಬರಬೇಕು. ಸ್ಟೇಟ್ ಸ್ಟೇಟ್ ನೋಡಿ, ಇದಿಷ್ಟೇ ಬರುತ್ತೆ ನನಗೆ. ರೀಜನ್ ಈಸ್ಟ್ ಇದೆಯಲ್ಲ, ಇದಿಷ್ಟೇ ಬರುತ್ತೆ. ನೀವು ಯಾವುದೇ ರಿಪೋರ್ಟ್ಸ್ ತಗೊಳ್ಳಿ, ಆಯ್ತಾ. ಇಲ್ಲಿ ಸಬ್ ಕ್ಯಾಟಗರಿ ತಗೋತೀನಿ, ಸೇಲ್ಸ್ ತಗೋತೀನಿ. ನೋಡಿ, ಇಲ್ಲಿ ನನಗೆ ಇಲ್ಲೇನು ಬರ್ತಿದೆಯಲ್ಲ, ಇದು ವ್ಯಾಲ್ಯೂಸ್, ಇದೆಲ್ಲ ಬರೀ ಈಸ್ಟ್ ಅಷ್ಟೇ ಬರ್ತಿದೆ. ಸಪೋಸ್ ನನಗೆ ಈಸ್ಟ್ ಮತ್ತೆ ವೆಸ್ಟ್ ಎರಡೂ ಬೇಕು ಅಂತ ಇಟ್ಕೊಳ್ಳೋಣ. ನಾನೇನ್ ಮಾಡ್ತೀನಿ, ಮತ್ತೆ ಇಲ್ಲಿ ಹೋಗ್ಬಿಟ್ಟು ಟ್ರಾನ್ಸ್ಫಾರ್ಮ್ ಡೇಟಾ, ರೀಜನ್, ಈಸ್ಟ್ ಮತ್ತೆ ವೆಸ್ಟ್ ಎರಡನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ ಅಂತ ಕೊಡ್ತೀನಿ. ಈಗ ನಾನು ಮತ್ತೆ ಕ್ಲೋಸ್ ಅಂಡ್ ಅಪ್ಲೈ ಅಂತ ಕೊಟ್ಬಿಟ್ಟು ನಾನು ಪವರ್ ಬಿ ಐ ಡೆಸ್ಕ್ಟಾಪ್ ಹೋದ್ರೆ, ನೋಡಿ ಇವಾಗ ನನಗೆ ಈಸ್ಟ್ ಮತ್ತೆ ವೆಸ್ಟ್ ಎರಡೂ ಬರುತ್ತೆ. ನೋಡಿ, ನಾನು ಇಲ್ಲಿ ಹೋದ್ರೆ ಇವಾಗ ಈ ಚಾರ್ಟ್ ಅಲ್ಲಿ ಈಸ್ಟ್ ಮತ್ತೆ ವೆಸ್ಟ್ ಸ್ಟೇಟ್ಸ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಹೋದ್ರೆ ನನಗೆ
ಈಸ್ಟ್ ಮತ್ತೆ ವೆಸ್ಟ್ ಇದೆರಡು ಬರುತ್ತೆ. ಇಲ್ಲೋದ್ರೆ ಅವಾಗಲೇ ನಮಗೆ 1 ಲಕ್ಷ ಇತ್ತಿಲ್ಲ ನೋಡಿ, ಇವಾಗ 2 ಲಕ್ಷ ಆಗುತ್ತೆ ಫೋನ್ಸ್. ಅಂದ್ರೆ ಎರಡೂ ರೀಜನ್ಗಳ ಡೇಟಾ ಇಲ್ಲಿ ಬರುತ್ತೆ. ಸೊ ನನಗೇನಾದ್ರೂ ಇಡೀ ಪ್ರಾಜೆಕ್ಟ್ ಅಲ್ಲಿ ಏನಾದ್ರು ಅಕಸ್ಮಾತ್ ಫಿಲ್ಟರ್ಸ್ ಆಗ್ಬೇಕು ಅಂತಿದ್ರೆ ನಾನು ಡೈರೆಕ್ಟ್ ಆಗಿ ಇಲ್ಲಿ ಪವರ್ ಕ್ವೆರಿ ಎಡಿಟರ್ಗೆ ಹೋಗ್ಬಿಟ್ಟು ಡೇಟಾನೇ ಫಿಲ್ಟರ್ ಮಾಡ್ಬಿಡ್ತೀನಿ. ಓಕೆ, ಸಪೋಸ್ ಇನ್ನು ನನಗೇನಾದ್ರೂ ಅಕಸ್ಮಾತ್ ಇಲ್ಲಿ ಬೇರೆ ಫಿಲ್ಟರ್ಸ್ ಕೊಡಬೇಕು ಅಂದ್ರೂ ಕೂಡ ನಾನು ಮಾಡ್ಬೋದು. ಇಲ್ಲೇನ್ ಮಾಡೋಣ ಅಂದ್ರೆ ಕ್ಯಾಟಗರೀಸ್ ನೋಡಿ, ನನಗೆ ಕ್ಯಾಟಗರೀಸ್ ಬಂದು ನನಗೆ ಆಫೀಸ್ ಸಪ್ಲೈಸ್ ಮತ್ತೆ ಟೆಕ್ನಾಲಜಿ ಇಷ್ಟೇ ಬೇಕು, ಓಕೆ ಅಂತ ಕೊಡ್ತೀನಿ. ಈಗ ನಾನು ಇಲ್ಲಿ ಹೋಗ್ಬಿಟ್ಟು ಕ್ಲೋಸ್ ಅಂಡ್ ಅಪ್ಲೈ ನೋಡಿ, ಫೋನ್ಸ್ ಅವಾಗಲೇ ಎಷ್ಟಿತ್ತು 2 lakhs ಏನೋ. ಓಕೆ, ಮೋಸ್ಟ್ಲಿ ಈ ಕ್ಯಾಟಗರಿಲಿ ಬರಲ್ಲ ಅನ್ಸುತ್ತೆ ನೋಡಿ, ಇಲ್ಲೊಂದಷ್ಟು ಕಮ್ಮಿ ಆಯ್ತು. ಅಂದ್ರೆ ನಿಮ್ಗೆ ಒಂದಷ್ಟು ಡೇಟಾ ಕಮ್ಮಿ ಆಗುತ್ತೆ. ಬೇಕಿದ್ರೆ ಇಲ್ಲಿ ಹೋಗ್ಬಿಟ್ಟು ಇನ್ನೂ ಒಂದು ರಿಪೋರ್ಟ್ಸ್ ಅನ್ನ ಮಾಡೋಣ. ಕ್ಯಾಟಗರಿ ಕೊಡ್ತೀನಿ ನೋಡಿ, ಇಲ್ಲಿ ರೀಜನ್ ತೆಗೆದ್ಬಿಟ್ಟು ಕ್ಯಾಟಗರಿ ಕೊಡ್ತೀನಿ ನೋಡಿ, 2 ಕ್ಯಾಟಗರಿ ಬರುತ್ತೆ. ಸೊ ಈ ರೀತಿ ನನಗೆ ಏನಾದ್ರೂ ಅಕಸ್ಮಾತ್ತಾಗಿ ಇಡೀ ಪ್ರಾಜೆಕ್ಟ್ ಒಂದೇ ಸರಿ ನನಗೆ ಫಿಲ್ಟರ್ ಆಗ್ಬೇಕು ಅಂತಿದ್ರೆ ಈ ರೀತಿ ನಾನು ಡೈರೆಕ್ಟ್ ಆಗಿ ಪವರ್ ಕ್ವೆರಿ ಎಡಿಟರ್ಗೆ ಹೋಗ್ಬಿಟ್ಟು ಫಿಲ್ಟರ್ಸ್ ಅನ್ನ ಕೊಡ್ತೀನಿ. ಆಯ್ತಾ, ಫಿಲ್ಟರ್ ಇನ್ ಪವರ್ ಕ್ವೆರಿ ಎಡಿಟರ್. ಆಯ್ತಾ, ಇದು ರೈಟ್. ಇವಾಗ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಎಲ್ಲಾ ಫಿಲ್ಟರ್ಸ್ ನ ತೆಗೆದ್ಬಿಡ್ತೀನಿ. ಸೊ ಇಲ್ಲಿ ಹೋಗ್ಬಿಟ್ಟು ಫಸ್ಟ್ ರೀಜನ್ ಎಲ್ಲದು ಸೆಲೆಕ್ಟ್ ಮಾಡ್ಕೊತೀನಿ. ಕ್ಯಾಟಗರಿ ಏರ್ ಫಿಲ್ಟರ್. ಓಕೆ, ಸೊ ಈ ರೀತಿ ಒಂದು ರೀತಿಯಾಗಿ ನಾನು ಫಿಲ್ಟರ್ಸ್ ಅನ್ನ ಮಾಡ್ಕೋಬಹುದು. ಎರಡನೇ ಫಿಲ್ಟರ್, ಆಯ್ತಾ, ಎರಡನೇ ಫಿಲ್ಟರ್ ಏನ್ ಮಾಡ್ತೀನಿ, ಇದು ಬಂದು ಈ ವಿಜುವಲೈಸೇಷನ್ಸ್ ಇಲ್ಲಿ ಇರುತ್ತಲ್ಲ ಇದ್ರ ಮೇಲೆ ನಾನು ಫಿಲ್ಟರ್ಸ್ ಮಾಡುವಂಥದ್ದು. ರೀಜನ್ ಇದೆ, ನಾನೇನ್ ಮಾಡ್ತೀನಿ, ಇಲ್ಲಿ ಕಸ್ಟಮರ್ ಟೇಬಲ್ ತಗೋತೀನಿ. ರೀಜನ್ ತೆಗೆದ್ಬಿಟ್ಟು ಕಸ್ಟಮರ್ ತಗೋಣ. ಓಕೆ, ಇದನ್ನ ಬಾರ್ ಚಾರ್ಟ್ ಮಾಡ್ಬಿಡ್ತೀನಿ. ರೈಟ್, ಇಲ್ಲಿ ನಮ್ಗೆ ಹೆಚ್ಚು ಕಮ್ಮಿ ಒಂದು 700 ಕಸ್ಟಮರ್ಸ್ ಇದ್ದಾರೆ. ಇರ್ಲಿ, ಈಗ ನನಗೆ ಫಿಲ್ಟರ್ಸ್ ಆಗ್ಬೇಕು. ಮೊದಲನೇ ಫಿಲ್ಟರ್ ಬಂದು ಇಡೀ ಪ್ರಾಜೆಕ್ಟ್ ಅನ್ನ ನಾನು ಫಿಲ್ಟರ್ ಮಾಡಿದೆ ಪವರ್ ಕ್ವೆರಿ ಎಡಿಟರ್ಗೆ ಹೋಗಿ. ಇವಾಗ ನಾನು ಫಿಲ್ಟರ್ ಮಾಡ್ತಾ ಇರೋದು ಬಂದು ಫಿಲ್ಟರ್ ಆನ್ ವಿಜುವಲೈಸೇಷನ್. ಅಂದ್ರೆ ಯಾವುದೇ ಒಂದು ವಿಜುವಲೈಸೇಷನ್ ಸೆಲೆಕ್ಟ್ ಮಾಡಿದ್ರೆ ಅದರಲ್ಲಿ ನಾನು ಫಿಲ್ಟರ್ಸ್ ಅನ್ನ ಅಪ್ಲೈ ಮಾಡ್ತೀನಿ. ಯಾತಕ್ ಮಾಡ್ತೀನಿ ಅಂತಂದ್ರೆ, ಇವಾಗ ನೋಡಿ, ಒಂದು ಪ್ರಾಜೆಕ್ಟ್ ಇದೆ, ಆ ಪ್ರಾಜೆಕ್ಟ್ ಅಲ್ಲಿ ನಾನು ಒಂದು ರಿಪೋರ್ಟ್ಸ್ ಮಾಡಬೇಕು. ರಿಪೋರ್ಟ್ಸ್ ಏನಪ್ಪಾ ಅಂತಂದ್ರೆ ಟಾಪ್ 10 ಕಸ್ಟಮರ್ಸ್ ಬೇಕು ನನಗೆ. ಟಾಪ್ 10 ಕಸ್ಟಮರ್ಸ್ ಅಲ್ಲಿ ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ ಎಕ್ಸೆಲ್ ಅಲ್ಲಿ ಒಂದು 10 ಕಸ್ಟಮರ್ಸ್ ತಗೊಂಡ್ಬಿಡ್ತೀವಿ, ಸಾರ್ಟ್ ಮಾಡ್ಬಿಟ್ಟು ಅದಷ್ಟೇ ಡೇಟಾ ತಗೊಂಡು ಪೇಸ್ಟ್ ಮಾಡ್ಬಿಟ್ಟು ಟಾಪ್ 10 ಅಂತ ಕೊಟ್ಬಿಡ್ತೀವಿ. ನಮ್ಗೆ ಮುಗಿದೋಯ್ತು, ಇದು ರಿಪೋರ್ಟ್ಸ್ ಬಂತು ಅಂತ. ನಾಳೆ ದಿನ ಅಕಸ್ಮಾತ್ ಏನಾದ್ರು ಡೇಟಾ ಅಪ್ಡೇಟ್ ಆಯ್ತು ಅಂತ ಇಟ್ಕೊಳ್ಳಿ, ಮತ್ತೆ ನಾನು ಮ್ಯಾನ್ಯಲ್ ಆಗಿ ಕಾಪಿ ಮಾಡ್ಕೊಂಡು ಮತ್ತೆ ಆ ರೇಂಜ್ ಅಲ್ಲಿ ಪೇಸ್ಟ್ ಮಾಡಿ ನಾನು ಟಾಪ್ 10 ಕಸ್ಟಮರ್ಸ್ ಅನ್ನ ತೋರಿಸ್ಬೇಕು. ಬಟ್ ಪವರ್ ಬಿ ಎಲ್ ಆ ರೀತಿ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ, ಇಲ್ಲಿ ನನಗೆ ಇಲ್ಲೊಂದು ಪ್ಯಾನ್ ಇದೆ, ಫಿಲ್ಟರ್ಸ್ ಅಂತ. ಈಗ ಜಸ್ಟ್ ಅಬ್ಸರ್ವ್ ಮಾಡಿ, ನಾನು ಇಲ್ಲಿ ಈ ಚಾರ್ಟ್ ಸೆಲೆಕ್ಟ್ ಮಾಡಲ್ಲ, ಆಚೆ ಕಡೆ ಕ್ಯಾನ್ವಸ್ ಅಲ್ಲಿ ಕ್ಲಿಕ್ ಮಾಡ್ತೀನಿ ನೋಡಿ, ಇಲ್ಲಿ ಫಿಲ್ಟರ್ಸ್ ಆನ್ ದಿಸ್ ಪೇಜ್, ಫಿಲ್ಟರ್ಸ್ ಆನ್ ಆಲ್ ದ ಪೇಜಸ್ ಅಂತಿದೆ. ಬಟ್ ನಾನು ಏನಾದ್ರೂ ಅಕಸ್ಮಾತ್ ಆಗಿ ಇಲ್ಲೇ ಈ ವಿಜುವಲೈಸೇಷನ್ ಇದೆಯಲ್ಲ, ಇದು ಸೆಲೆಕ್ಟ್ ಮಾಡ್ತೀನಿ ನೋಡಿ. ಸೆಲೆಕ್ಟ್ ಮಾಡಿದ್ರೆ ಫಿಲ್ಟರ್ಸ್ ಆನ್ ದಿಸ್ ವಿಜುವಲ್, ಈ ಒಂದು ಚಾರ್ಟ್ ಮೇಲೆ ನನಗೆ ಫಿಲ್ಟರ್ಸ್ ಅಪ್ಲೈ ಮಾಡಬೇಕು ನೋಡಿ. 1 2 3, ಈ ಪ್ಯಾನ್ ಅಲ್ಲಿ 3 ತರ ನಾನು ಫಿಲ್ಟರ್ಸ್ ಅನ್ನ ಮಾಡಬಹುದು. ಒಂದು, ಆ ಪೇಜ್ ಒಳಗಿರೋ ಎಲ್ಲಾ ಚಾರ್ಟ್ಸ್ ಗಳ ಮೇಲೆ, ಇಡೀ ಪ್ರಾಜೆಕ್ಟ್ ಅಲ್ಲಿ ಇರತಕ್ಕಂತ ಎಲ್ಲಾ ಚಾರ್ಟ್ಸ್ ಗಳ ಮೇಲೆ ಅದು ಫಿಲ್ಟರ್ಸ್ ಆನ್ ಆಲ್ ದ ಪೇಜಸ್. ಇಲ್ಲ ಅಂದ್ರೆ ಫಿಲ್ಟರ್ ಆನ್ ದಿಸ್ ವಿಜುವಲ್, ಅಂದ್ರೆ ನಾನು ಸೆಲೆಕ್ಟ್ ಮಾಡಿರ್ತಕ್ಕಂಥ ವಿಜುವಲ್ ಮೇಲೆ ಆಗ್ಬೇಕು ಅಂತ. ರೈಟ್, ಇವಾಗ ಇದನ್ನ ದಯವಿಟ್ಟು ಗಮನ ಇಟ್ಟು ಕೇಳಿ, ಇಲ್ಲಿ ತುಂಬಾ ವಿಷಯ ಇದೆ, ನೀವು ತಿಳ್ಕೊಳ್ಳುವಂಥದ್ದು, ಕಲ್ತ್ಕೊಳ್ಳುವಂಥದ್ದು. ಫಸ್ಟ್ ಇಲ್ಲಿ ನೀವು ನೋಡ್ಬೋದು,
ನಾನು ಈ ಚಾರ್ಟ್ ಕ್ರಿಯೇಟ್ ಮಾಡೋದಕ್ಕೆ ಕಸ್ಟಮರ್ ನೇಮ್ ನೋಡಿ ಇಲ್ಲಿ ಬಿಲ್ಡ್ ಅಂತ ಇದೆ, ಆಯ್ತಾ? ಇಲ್ಲೋದ್ರೆ ನನಗೆ ಕಸ್ಟಮರ್ ನೇಮ್ ಮತ್ತೆ ಸೇಲ್ಸ್ ಎರಡೇ ಕಾಲಮ್ ಅನ್ನ ತಗೊಂಡಿದ್ದೀನಿ ನೋಡಿ, ಕಸ್ಟಮರ್ ನೇಮ್ ಮತ್ತೆ ಸೇಲ್ಸ್. ಸೊ ನನಗೆ ಈ ಫಿಲ್ಟರ್ಸ್ ಇದೆಯಲ್ಲ ಇಲ್ಲಿ, ಈ ಎರಡೇ ಕಾಲಮ್ ಮೇಲೆ ನಾನು ಫಿಲ್ಟರ್ ಮಾಡೋಕ್ಕಾಗೋದು ಇವಾಗ. ಕಸ್ಟಮರ್ ನೇಮ್ ಮತ್ತೆ ಸಮ್ ಆಫ್ ಸೇಲ್ಸ್ ಅಂತ, ಯಾಕಂದ್ರೆ ಇದು ಆಗ್ರಿಗೇಟ್ ಆಗಿದೆ. ಓಕೆ, ಫಸ್ಟ್ ಕಸ್ಟಮರ್ ನೇಮ್ ಅಂದ್ರೆ ಟೆಕ್ಸ್ಟ್ ಕಾಲಮ್ ಮೇಲೆ ಫಿಲ್ಟರ್ಸ್ ಹೆಂಗಾಗುತ್ತೆ ಅಂತ ನೋಡೋಣ. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಇಲ್ಲೊಂದು ಸಣ್ಣದೊಂದು ಆರೋ ಮಾರ್ಕ್ ಇದೆ, ಎಕ್ಸ್ಪ್ಯಾಂಡ್ ಆರ್ ಕೊಲಾಪ್ಸ್ ಫಿಲ್ಟರ್ ಕಾರ್ಡ್ ಅಂತ, ಆಯ್ತಾ? ನೋಡಿ, ಕಸ್ಟಮರ್ ನೇಮ್ ಈಸ್ ಆಲ್ ಅಂತಿದೆ, ಸಮ್ ಆಫ್ ಸೇಲ್ಸ್ ಇಸ್ ಆಲ್ ಅಂತಿದೆ. ಆಲ್ ಅಂದ್ರೆ ಎಲ್ಲದನ್ನು, ಯಾವುದೇ ಫಿಲ್ಟರ್ಸ್ ಇಲ್ಲ ಅಂತ. ನಾನು ಇವಾಗ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದು ಕ್ಲಿಕ್ ಮಾಡ್ತೀನಿ, ಇಲ್ಲಿರ್ತಕ್ಕಂಥ ಎಲ್ಲಾ ಕಸ್ಟಮರ್ ನೇಮ್ ಇಲ್ಲಿರುತ್ತೆ, ಆಯ್ತಾ? ಸ್ವಲ್ಪ ಇದನ್ನ ಇನ್ಕ್ರೀಸ್ ಮಾಡ್ಕೊಂಡು ಬೇಕಿದ್ರೆ ಇಲ್ಲಿ ನೋಡಿ, ಆರನ್ ಬರ್ಗ್ಮನ್ 6 ಅಂತಿದೆ. 6 ಅಂತಂದ್ರೆ ಈ ಆರನ್ ಬರ್ಗ್ಮನ್ ಅನ್ನೋದು 6 ಸಲ ರಿಪೀಟ್ ಆಗಿದೆ ಈ ಟೇಬಲ್ ಅಲ್ಲಿ. ಇಲ್ಲೋದ್ರೆ ಇವಾಗ ನನಗೆ ನೋಡಿ, ಈ ಟೇಬಲ್ ಇದೆಯಲ್ಲ, ಈ ಟೇಬಲ್ ಅಲ್ಲಿ ಕಸ್ಟಮರ್ ನೇಮ್ ನೋಡಿ ಆರನ್ ಬರ್ಗ್ಮನ್ ನೋಡಿ 6 ರೆಕಾರ್ಡ್ ಇದೆ ಅವನ ಹೆಸರು. ಸೊ ಅದೇ ರೀತಿ ನೀವು ಚೆಕ್ ಮಾಡ್ತಾ ಹೋದ್ರೆ ಎಷ್ಟು ರೆಕಾರ್ಡ್ಸ್ ಇದೆ ಅಂತ ಇಲ್ಲಿ ತೋರಿಸುತ್ತೆ. ನಾನು ಏನಕ್ಕೆ ಇದು ಹೇಳ್ತೀನಿ ಅಂದ್ರೆ, ನಿಮ್ಗೆ ಈ ನಂಬರ್ ಏನಪ್ಪ ಇದು ಅಂತ ಕನ್ಫ್ಯೂಷನ್ ಆಗ್ಬಾರ್ದು. ನಿಮ್ಗೆ ಯಾವುದೇ ಒಂದು ಕಾಲಮ್ ತಗೊಂಡಾಗ ಈ ರೀತಿ ನನಗೆ ಕೌಂಟ್ ಇರುತ್ತೆ ಇಲ್ಲಿ, ಸರಿನಾ? ಓಕೆ, ಈಗ ನಾ ಏನ್ ಮಾಡ್ತೀನಿ, ಆರನ್ ಬರ್ಗ್ಮನ್ ಬೇಕು ನೋಡಿ, ಈ ವ್ಯಕ್ತಿ ಹೆಸರು, ಈ ವ್ಯಕ್ತಿ ಹೆಸರು, ನನಗೆ ಯಾವ್ದಾವ್ದೆಲ್ಲ ಬೇಕು ಈ ರೀತಿ ನಾನು ಕ್ಲಿಕ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಸೊ ಇಲ್ಲಿ ಏನಾಗ್ತಿದೆ ಗೊತ್ತಾ, ಇದಕ್ಕೆ ಬೇಸಿಕ್ ಫಿಲ್ಟರಿಂಗ್ ಅಂತ ಕರಿತೀವಿ. ಇಲ್ಲಿ ಪ್ರತಿ ಒಂದು ನೇಮ್ ಅನ್ನ ನಾನು ಏನ್ ಸೆಲೆಕ್ಟ್ ಮಾಡ್ತೀನಿ ಅದಿಲ್ಲಿ ಅದಷ್ಟೇ ಸೆಲೆಕ್ಟ್ ಆಗ್ತಿದೆ. ಇದು ಟಾಪ್ 10 ಅಥವಾ ಬಾಟಮ್ 10 ಈ ತರದ್ದಲ್ಲ. ನನಗೆ ಯಾವ ಒಂದು ಕಸ್ಟಮರ್ ನೇಮ್ ಬೇಕು ಅದನ್ನ ನಾನು ಸೆಲೆಕ್ಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇವಾಗ ನಾನು ಸೆಲೆಕ್ಟ್ ಮಾಡಿದೆ, ಅವಾಗಲೇ ಕಸ್ಟಮರ್ ನೇಮ್ ಈಸ್ ಆಲ್ ಅಂತಿತ್ತು. ಈಗ ನೋಡಿ, ಯಾವ್ದೆಲ್ಲ ಸೆಲೆಕ್ಟ್ ಮಾಡಿದೀನಿ ಆ ನೇಮ್ಸ್ ನೋಡಿ, ನಾನು ಮೂವ್ ಮಾಡಿದ್ರೆ ಎಷ್ಟು ನೇಮ್ ಸೆಲೆಕ್ಟ್ ಇದೆಯೋ ಅಷ್ಟು ನೇಮ್ಸ್ ಇಲ್ಲಿ ಬರುತ್ತೆ, ರೈಟ್? ಇದು ಇಷ್ಟು ನೇಮ್ಸ್ ಇಲ್ಲಿದೆ. ಈಗ ನಾನು ಅಕಸ್ಮಾತ್ತಾಗಿ ಆಚೆ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಇಂದ ನೀವು ಮಾಡುವಂತ ರಿಪೋರ್ಟ್ಸ್ ಯಾವುದೇ ಇರಲಿ, ನನಗೆ ಇಲ್ಲಿ ಏನ್ ಸೆಲೆಕ್ಟ್ ಮಾಡಿದೀನಿ ಕಸ್ಟಮರ್ ನೇಮ್, ಅವ್ರ ನೇಮ್ ಅಷ್ಟೇ ಬರುತ್ತೆ, ಬಾಕಿ ಯಾವ ನೇಮ್ಸು ಬರಲ್ಲ. ಇದನ್ನ ಹೆಂಗ್ ಯೂಸ್ ಮಾಡ್ತೀನಿ, ನಾನು ಅಕಸ್ಮಾತಾಗಿ ಏನಾದರೂ ಈ ರಿಪೋರ್ಟ್ಸ್ ಅನ್ನ ಶೇರ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ಕ್ಲೈಂಟ್ಗೆ ಕೊಟ್ಟಿರ್ತೀನಿ ಅಂತ ಇಟ್ಕೊಳ್ಳಿ, ಅವಾಗ ಈ ನೇಮ್ಸ್ ಅಷ್ಟೇ ಬರುತ್ತೆ ಹೊರತು ಬೇರೆ ಯಾವ ನೇಮ್ಸು ಬರಲ್ಲ. ಮತ್ತೆ ಈ ಆಪ್ಷನ್ ಇದೆಯಲ್ಲ, ಇದು ಕ್ಲೈಂಟ್ ಇರಲ್ಲ ಅಥವಾ ಯೂಸರ್ಸ್ ಇರಲ್ಲ. ಯೂಸರ್ಗೆ ಇಷ್ಟೇ ಏನ್ ಕ್ಯಾನ್ವಾಸ್ ಇದೆ ಇಷ್ಟೇ ಅವ್ರು ಯೂಸ್ ಮಾಡೋಕ್ಕಾಗೋದು. ಸೊ ಹಂಗಾಗಿ ನಾನು ಏನಾದರೂ ಈ ಕಸ್ಟಮರ್ ನೇಮ್ ಅನ್ನ ಫಿಕ್ಸ್ ಮಾಡಬೇಕು ಅಂದ್ರೆ ಈ ರೀತಿ ನಾನು ಮಾಡ್ಕೋಬಹುದು. ಸೊ ಇದು ಒಂದು ತರ ನಾನು ಫಿಲ್ಟರ್ ಮಾಡೋಂತ ಸೆಲೆಕ್ಟ್ ಮಾಡ್ತೀನಿ ನೋಡಿ. ಇವಾಗ ಇಲ್ಲಿ ನಾನು ಫಿಲ್ಟರ್ ಮಾಡಬಹುದು ನೋಡಿ, ಫಿಲ್ಟರ್ ಟೈಪ್ ಬೇಸಿಕ್ ಫಿಲ್ಟರಿಂಗ್, ಇದು ಬೇಸಿಕ್ ಫಿಲ್ಟರಿಂಗ್, ಆಯ್ತಾ? ರೈಟ್, ನನಗೆ ಇವಾಗ ಈ ಫಿಲ್ಟರ್ನ ಕ್ಲಿಯರ್ ಮಾಡಬೇಕು. ಕ್ಲಿಯರ್ ಮಾಡ್ತೀನಿ ನೋಡಿ, ಈಗ ಮತ್ತೆ ಎಲ್ಲ ನೇಮ್ಸು ಬಂದ್ಬಿಡುತ್ತೆ, ಅಂದ್ರೆ ಎಲ್ಲ ಕಸ್ಟಮರ್ಸು ಬಂತಿಲ್ಲ, ಸರಿನಾ? ಓಕೆ, ಇದಷ್ಟೇ ಫಿಲ್ಟರ್ಸ್, ಇನ್ನೂ ಬೇರೆ ಇದೆಯಾ? ನಿಮಗೆ ಎಷ್ಟೊಂದು ತರ ಫಿಲ್ಟರ್ಸ್ ಇದೆ ಇದರಲ್ಲಿ, ಅದಕ್ಕೆ ನಾನು ಹೇಳಿದ್ದು ಇದರಲ್ಲಿ ಬರೀ ಇಷ್ಟರಲ್ಲೇ ನಿಮ್ಗೆ ಕಲಿಯುವಂತ ತುಂಬಾ ಇದೆ. ನೆಕ್ಸ್ಟ್ ಇದು ಬಿಟ್ಟು ಇನ್ನೇನಿದೆ ಫಿಲ್ಟರ್ಸ್, ನಾನು ಇಲ್ಲಿ ಹೋಗ್ತೀನಿ ಇವಾಗ ನೋಡಿ, ಬೇಸಿಕ್ ಫಿಲ್ಟರಿಂಗ್ ಕ್ಲಿಕ್ ಮಾಡ್ತೀನಿ, ಅಡ್ವಾನ್ಸ್ಡ್ ಫಿಲ್ಟರಿಂಗ್ ಅಂತಿದೆ, ಕ್ಲಿಕ್ ಮಾಡೋಣ. ಅಡ್ವಾನ್ಸ್ಡ್ ಫಿಲ್ಟರಿಂಗ್ ಅಂತಂದ್ರೆ ಇವಾಗ ನನಗೆ ಯಾವ ನೇಮ್ಸ್ ಬೇಕೋ ಅದನ್ನಷ್ಟೇ ಸೆಲೆಕ್ಟ್ ಮಾಡ್ತಿದ್ದೆ, ಇಲ್ಲಿ ನನಗೆ ಆ ಫಿಲ್ಟರ್ಸ್ ಬರೋದು. ಬಟ್ ನಂಗೆ ಆ ರೀತಿ ಬೇಡ. ಎಸ್, ಎಲ್ಲಾದ್ರೂ ಎಸ್ ಅಂತಿದ್ರೆ ಆ ಎಲ್ಲಾ ನೇಮ್ಸ್ ಫಿಲ್ಟರ್ ಆಗ್ಬೇಕು, 1 ಇರ್ಲಿ 10 ಇರ್ಲಿ 100 ಇರ್ಲಿ. ಅಥವಾ ಇಲ್ಲಿ ಇವಾಗ ಯಾರ್ದೋ ಹೆಸರು ಇರುತ್ತೆ, ಏನೋ ಒಂದು ಹೆಸರು ಇರುತ್ತೆ, ಆ ಥರದ್ದು ಎಷ್ಟೊಂದು ಹೆಸರು ಇರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಕುಮಾರ್ ಅಂತ ಹೆಸರು ಕಾಮನ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ನನಗೆ ಯಾರ್ದೆಲ್ಲ ಹೆಸರು ಕುಮಾರ್ ಅಂತ ಇರುತ್ತೋ ಅದೆಲ್ಲ ಸೆಲೆಕ್ಟ್ ಆಗ್ಬೇಕು. ಅವನ್ ಏನ್ ಮಾಡ್ತೀನಿ, ಕಂಟೈನ್ಸ್ ಕುಮಾರ್ ಅಂತ ಕೊಟ್ಬಿಟ್ರೆ ಎಲ್ಲಾರ ಹೆಸರು ಅದೆಲ್ಲೇ ಇರಲಿ ಆ ಒಂದು ಟೆಕ್ಸ್ಟ್ ಅಲ್ಲಿ ಕುಮಾರ್ ಅಂತ ಅದು ಬಂದ್ಬಿಡುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಗ್ತೀನಿ, ಕಂಟೈನ್ಸ್, ನಾನೇನ್ ಮಾಡ್ತೀನಿ ಎಸ್ ಅಂತ ಕೊಡ್ತೀನಿ, ಅಥವಾ ಸ್ಟಾರ್ಟ್ಸ್ ವಿತ್ ಎಸ್ ಅಂತ ಕೊಡೋಣ. ಕಂಟೈನ್ಸ್ಗೆ ಬೇರೆ ಯೂಸ್ ಮಾಡಿ ನೋಡಿ, ಎಸ್ ಅಂತ ಕೊಡ್ತೀನಿ.
ಅಪ್ಲೈ ಫಿಲ್ಟರ್ ಅಂತ ಕೊಟ್ರೆ ನೋಡಿ, ಎಸ್ ಅಲ್ಲಿರುವಂತ ಎಲ್ಲಾ ನೇಮ್ಸ್ ಫಿಲ್ಟರ್ ಆಗೋಯ್ತು. ಆಯ್ತು, ಎಸ್ ಎ ಅಂತ ಕೊಡ್ತೀನಿ ನೋಡಿ, ಮತ್ತೆ ಫಿಲ್ಟರ್ ಆಯ್ತು. ಎಸ್ ಎ ಇಂದ ಬರುವಂತದ್ದು ಎಲ್ಲದು ಫಿಲ್ಟರ್ ಆಯ್ತು. ಎಸ್ ಎ ಆರ್ ಅಂತ ಕೊಡ್ತೀನಿ ನೋಡಿ, ಎಸ್ ಎ ಆರ್ ಇರುವಂತದ್ದೆಲ್ಲ ಫಿಲ್ಟರ್ ಆಯ್ತು. ಸೊ ಈ ರೀತಿ ಈಗ ಫಾರ್ ಎಕ್ಸಾಂಪಲ್ ನನಗೆ ಸಾರಾ ಅನ್ನೋಂತ ನೇಮ್ಸ್ ಅಷ್ಟೇ ಫಿಲ್ಟರ್ ಆಗ್ಬೇಕಂದ್ರೆ ಸ್ಟಾರ್ಟ್ಸ್ ವಿತ್ ನೋಡಿ, ಬಾಕಿ ಏನೇ ನೇಮ್ ಇರ್ಬೋದು, ಸ್ಟಾರ್ಟಿಂಗ್ ಅಲ್ಲಿ ಸಾರಾ ಅಂತ ಇರಬೇಕು. ಓಕೆ, ಕಂಟೈನ್ಸ್ ಅಂತ ಕೊಡ್ತೀನಿ. ನನಗೆ ಎ ಆರ್ ಇ ಇದು ಈ 3 ಕ್ಯಾರೆಕ್ಟರ್ ಇರಬೇಕು. ಎ ಆರ್ ಇ ಅಂತ ಇರಬೇಕು. ಕಸ್ಟಮರ್ ನೇಮ್ ಅಲ್ಲಿ ಅದು ಎಲ್ಲಾದ್ರೂ ಇರಲಿ, ಸ್ಟಾರ್ಟಿಂಗ್, ಎಂಡಿಂಗ್, ಮಿಡ್ಲ್ ಎಲ್ಲಾದ್ರೂ ಇರಲಿ. ಅಪ್ಲೈ ಫಿಲ್ಟರ್ ನೋಡಿ, ನೀವು ಇದ್ರ ಈ ನೇಮ್ ನೋಡಿದ್ರೆ ಎ ಆರ್ ಇ ಎಲ್ಲೋ ಒಂದ್ ಕಡೆ ಇದ್ದೇ ಇರುತ್ತೆ. ಬೇಕಾದ್ರೆ ತೋರಿಸ್ತೀನಿ ನೋಡಿ. ನೋಡಿ, ಕ್ಯಾರನ್ ಎ ಆರ್ ಇ ಆಯ್ತಾ, ಮತ್ತಿಲ್ಲಿ ಕ್ಯಾರನ್ ಎ ಆರ್ ಇ ನೋಡಿ, ನರೇಶ್ ಪಟೇಲ್ ನೋಡಿ ಎ ಆರ್ ಇ, ಮತ್ತಿಲ್ಲಿ ಎ ಆರ್ ಇ ಇದೆ. ಕ್ರಿಸ್ಟಿಯನ್ ಸುಂದರೇಶನ್ ನೋಡಿ, ಇಲ್ಲೂ ಎ ಆರ್ ಇ. ನೀವು ಚೆಕ್ ಮಾಡಿದ್ರೆ ಎ ಆರ್ ಇ ಖಂಡಿತವಾಗಿ ಇರುತ್ತೆ. ಸೊ ಇದು ನೀವು ಫಿಲ್ಟರ್ ಮಾಡುವಂಥದ್ದು ಅಂದ್ರೆ ಅಡ್ವಾನ್ಸ್ ಫಿಲ್ಟರ್. ನಿಮ್ಗೆ ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಇದೆ. ಕಂಟೈನ್ಸ್, ಡಸ್ ನಾಟ್ ಕಂಟೈನ್, ನಿಮಗೆ ಎ ಆರ್ ಇ ಅನ್ನೋದು ಇರಲೇಬಾರ್ದು, ಅಥವಾ ಬೇರೆ ಇನ್ನೊಂದೇನೋ ಇರಬೇಕು. ಸ್ಟಾರ್ಟ್ಸ್ ವಿತ್ ಆಯ್ತಾ, ಡಸ್ ನಾಟ್ ಸ್ಟಾರ್ಟ್ ವಿತ್. ಸೊ ಈ ರೀತಿ ನಾವು ಫಿಲ್ಟರ್ಸ್ ನ ಕೊಡ್ಬೋದು. ನಾನಿವಾಗ ಈ ತರ ಫಿಲ್ಟರ್ಸ್ ಕೊಟ್ರೆ ನೋಡಿ, ಕಸ್ಟಮರ್ ನೇಮ್ ಅವಾಗಲೇ ಅದು ಈಸ್ ಆಲ್ ಅಂತ ಬಂತು, ಅಥವಾ ಈಸ್ ಅಂದ್ಬಿಟ್ಟು ಒಂದಷ್ಟು ನೇಮ್ಸ್ಗಳನ್ನ ಸೆಲೆಕ್ಟ್ ಮಾಡಿದ್ದೆ. ಬಟ್ ಇಲ್ಲಿ ಅಡ್ವಾನ್ಸ್ ಫಿಲ್ಟರಿಂಗ್ ನೋಡಿ, ಕಂಟೈನ್ಸ್. ನಾನೇನಾದ್ರೆ ಇವಾಗ ಹೋಗ್ಬಿಟ್ಟು ಸ್ಟಾರ್ಟ್ಸ್ ವಿತ್ ಅಂತ ಕೊಟ್ರೆ ನೋಡಿ, ಸ್ಟಾರ್ಟ್ಸ್ ವಿತ್ ಅಂತ ಬರುತ್ತೆ. ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಸ್ಟಾರ್ಟ್ಸ್ ವಿತ್ ಎ ಅಂತ ಕೊಡ್ತೀನಿ ನೋಡಿ, ಅಪ್ಲೈ ಫಿಲ್ಟರ್ ನೋಡಿ, ಸ್ಟಾರ್ಟ್ಸ್ ವಿತ್ ಎ. ಸೊ ಈ ರೀತಿ ನಾವು ಅಡ್ವಾನ್ಸ್ ಫಿಲ್ಟರ್ಸ್ ಅನ್ನ ಕೊಡ್ಬೋದು. ಓಕೆನಾ, ಡನ್. ಈಗ ಅದು ಬಿಟ್ಟು ಬೇರೆ ಫಿಲ್ಟರ್ಸ್ ಅನ್ನು ನಾವು ಮಾಡಬಹುದು. ಏನದು ತೋರಿಸ್ತೀನಿ ನೋಡಿ. ಅವಾಗಲೇ ನಿಮ್ಗೆ ಹೇಳಿದೆ ಟಾಪ್ ಎನ್ ವ್ಯಾಲ್ಯೂಸ್. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಟಾಪ್ ಎನ್ ಅಂತ ಕೊಡ್ತೀನಿ. ತುಂಬಾ ಜನಕ್ಕೆ ಈ ರಿಪೋರ್ಟ್ಸ್ ಮಾಡೋದಕ್ಕೆ ತುಂಬಾ ಕಷ್ಟ ಅಂತ ಅನ್ಕೊಂತಾರೆ. ಈ ಟಾಪ್ 10, ಬಾಟಮ್ 10, ಟಾಪ್ 5 ಇದೆಲ್ಲ ತುಂಬಾ ಸುಲಭ. ಅದಕ್ಕೆ ಹೇಳೋದು, ಕೆಲವೊಂದು ಆಪ್ಷನ್ಸ್ ಅನ್ನ ನೀವು ಸುಲಭ ಕಲ್ತ್ಕೊಂಡ್ರೆ ಯಾವುದೇ ರಿಪೋರ್ಟ್ಸ್ ಅನ್ನು ಕೂಡ ನೀವು ಆರಾಮಾಗಿ ಮಾಡ್ಬೋದು. ಇದಕ್ಕೆ ನಾನು ಯಾವುದೋ ಒಂದು ರಿಪೋರ್ಟ್ಸ್ ನೋಡ್ತಾ ಇದ್ದೆ. ಅದ್ರಲ್ಲಿ ಯಾರೋ ಒಬ್ಬ ಇದಕ್ಕೆ ಡ್ಯಾಕ್ಸ್ ಫಂಕ್ಷನ್ಸ್ ಬರ್ದಿದ್ದಾನೆ. ಹಂಗೂ ಮಾಡ್ಬೋದು, ನಾ ಅಲ್ಲಿ ಆತರ ಮಾಡಕ್ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇದಕ್ಕೆ ಟಾಪ್ ಎನ್ ಅಂತ ಒಂದು ಫಾರ್ಮುಲಾ ಇದೆ. ನೀವು ಡ್ಯಾಕ್ಸ್ ಫಂಕ್ಷನ್ಸ್ ನಾವು ಏನ್ ಮಾಡಿದ್ವಲ್ಲ ಅದು ನೀವು ನೋಡಿದ್ರೆ ಅಲ್ಲಿ ಟಾಪ್ ಎನ್ ಅಂತಿದೆ. ಆ ಟಾಪ್ ಎನ್ ಅಂತ ಫಂಕ್ಷನ್ ಬರೆದು ಅದರಿಂದ ಚಾರ್ಟ್ ಕ್ರಿಯೇಟ್ ಮಾಡಿರ್ತಾನೆ. ಹಂಗೂ ಮಾಡ್ಬೋದು, ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅದಕ್ಕಿಂತ ಸುಲಭವಾಗಿ ನಾವು ಮಾಡ್ಬೋದಲ್ವಾ. ಟಾಪ್ ಎನ್, ನಾನು ಹೋಗ್ಬಿಟ್ಟು ಇಲ್ಲಿ ಏನ್ ಮಾಡ್ತೀನಿ, ಟಾಪ್ ಬಾಟಮ್ ಯಾವ್ದಾದ್ರು ಕೊಡ್ಬೋದು. ನನಗೆ ಟಾಪ್ ಬೇಕು, ಟಾಪ್ 5 ಅಂತ ಕೊಡ್ತೀನಿ. ಆಯ್ತಾ, ಟಾಪ್ 5 ಅಂತ ಕೊಟ್ಟಿದ ತಕ್ಷಣ ಎಲ್ಲ ಫಿಲ್ಟರ್ ಆಗಲ್ಲ. ಯಾಕೆ ಅಂದ್ರೆ ಯಾವ ಕ್ರೈಟೀರಿಯಾ ಮೇಲೆ ನನಗೆ ಈ ಟಾಪ್ 5, ಟಾಪ್ 10 ಬರಬೇಕು ಅಂತ. ನೀವು ಕೆಲವು ಟೈಮ್ ನೋಡ್ಬೋದು, ಎಸ್ಪೆಷಲಿ ನವೆಂಬರ್, ಡಿಸೆಂಬರ್ ಅಲ್ಲಿ ನಿಮ್ಗೆ ಈ ಕಾರ್ಗಳದ್ದು ಒಂದಷ್ಟು ಆಡ್ಸ್ ಬರ್ತವೆ. ಇಂಡಿಯಾಸ್ ನಂಬರ್ 1 ಕಾರ್ ಅಂತ. ಯಾಕೆಂದ್ರೆ ನಿಮ್ಗೆ ಯಾಕೆ ಎಕ್ಸಾಂಪಲ್ ಕೊಡ್ತೀನಿ ಅಂದ್ರೆ, ಡಿಸೆಂಬರ್ ಎಂಡ್ ಆಗಿದ ತಕ್ಷಣ ಆ ಮಾಡೆಲ್ ಹಳೇದಾಗ್ಬಿಡುತ್ತೆ. ಇವಾಗ 2024 ಡಿಸೆಂಬರ್ 31ಗೆ ಅದು 24 ಮಾಡೆಲ್ ಅಂತ ಕರೆಸ್ಕೊಳ್ಳುತ್ತೆ. ಜನವರಿ 1 ಬಂತು ಅಂದ್ರೆ ಅದು ವ್ಯಾಲ್ಯೂ ಹೊರಟೋಗುತ್ತೆ. ಯಾಕಂದ್ರೆ ಅದು 24 ಮಾಡೆಲ್ ಅಂತ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಸೇಲ್ಸ್ ಆಗೋದಕ್ಕೆ ನೀವು ನೋಡ್ಬೋದು, ನವೆಂಬರ್ ಡಿಸೆಂಬರ್ ಬಂತು ಅಂದ್ರೆ ದೊಡ್ಡ ದೊಡ್ಡ ಬ್ಯಾನರ್ಗಳು ಎಲ್ಲ ಬಂದ್ಬಿಡುತ್ತೆ ನಿಮ್ಗೆ. ನಂಬರ್ 1 ಕಾರ್, ಮಾರುತಿ ನಂಬರ್ 1 ಕಾರ್, ಹ್ಯುಂಡೈ ನಂಬರ್ 1 ಕಾರ್, ಎಲ್ಲದೂ ನಂಬರ್ 1 ಅಂತ ಹಾಕೊಂಡಿರ್ತಾರೆ. ಅದೆಂಗ್ ಸಾಧ್ಯ ಆಗುತ್ತೆ? ಅದ್ ಹೆಂಗೆ ಅಂದ್ರೆ, ಒಬ್ರು ಹೇಳ್ತಾರೆ ನಮ್ದು ಪ್ರೊಡಕ್ಷನ್ ಜಾಸ್ತಿ ಇದೆ, ಬೇಸ್ಡ್ ಆನ್ ಪ್ರೊಡಕ್ಷನ್ ನಾವು ನಂಬರ್ 1. ಇನ್ನೊಬ್ರು ಹೇಳ್ತಾರೆ ಬೇಸ್ಡ್ ಆನ್ ಸೇಲ್ಸ್ ನಾವು ನಂಬರ್ 1. ಈ ತರ ಅವ್ರದ್ದೇ ಆದ ಕ್ರೈಟೀರಿಯಾಗಳಿರುತ್ತೆ. ಓಕೆ, ಅದೊಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಅದು ಯಾರು ನಂಬರ್ 1 ನಮ್ಗೆ ಬೇಕಾಗಿಲ್ಲ, ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟೆ. ಈಗ ನೀವು ನೋಡ್ತಕ್ಕಂಥದ್ದು ಇಲ್ಲಿ ಇದೆಯಲ್ಲ, ಇದರಲ್ಲಿ ನನಗೆ ಕಸ್ಟಮರ್ ಬೇಸ್ಡ್ ಆನ್ ಯಾವ್ದ್ರ ಮೇಲೆ ಅದು ನಾನು ರ್ಯಾಂಕ್ ಅನ್ನ ಕೊಡಬೇಕು. ಇಲ್ಲಿ ಸೇಲ್ಸ್ ಇದೆಯಲ್ಲ, ನಾನೇನ್ ಮಾಡ್ತೀನಿ, ಇಲ್ಲಿ ಟಾಪ್ 5 ಇದೆ, ಸೇಲ್ಸ್ ನ ತಗೊಂಡು ನೋಡಿ, ಇಲ್ಲಿ ಆಡ್ ಡೇಟಾ ಫೀಲ್ಡ್ಸ್ ಅಂತಿದೆ, ಇಲ್ಲಿ ನಾನು ಡ್ರಾಪ್ ಮಾಡ್ತೀನಿ.
ಅಂದ್ರೆ ನನಗೆ ಇಲ್ಲಿ ಯಾವ ಕ್ರೈಟೀರಿಯಾ ಮೇಲೆ ನಾನು ಟಾಪ್ 5 ತಗೋತಾ ಇದ್ದೀನಿ ಅಂತ ನಾನು ಕೊಡಬೇಕು. ಇಲ್ಲಿ ಹೋಗ್ಬಿಟ್ಟು ಇವಾಗ ಅಪ್ಲೈ ಫಿಲ್ಟರ್ ಅಂತ ಕೊಟ್ರೆ ನೋಡಿ 5 ಬಂತು. 10 ಬೇಕಾ? 10 ಅಪ್ಲೈ ನೋಡಿ, ಟಾಪ್ 10 ಆಯ್ತಾ. ಈಗ ಇಲ್ಲೇ ನನಗೆ ಟಾಪ್ 10 ಬರ್ತಿದೆಯಲ್ಲ, ಸಪೋಸ್ ಡೇಟಾ ಚೇಂಜ್ ಆಯ್ತು ಅಂತ ಇಟ್ಕೋಣ. ಡೇಟಾ ಚೇಂಜ್ ಆಗಿ ಇಲ್ಲಿರ್ತಕ್ಕಂಥ ಕಸ್ಟಮರ್ಸ್ಗಿಂತ ಬೇರೆ ಕಸ್ಟಮರ್ಸ್ ಟಾಪ್ ಅಲ್ಲಿ ಬರ್ತಾರೆ. ಡೇಟಾ ರಿಫ್ರೆಶ್ ಆಯ್ತು ಅಂತ ಇಟ್ಕೊಳ್ಳಿ, ಮ್ಯಾನ್ಯುವಲ್ ರಿಫ್ರೆಶ್ ಆದ್ರೂ ಆಗಿರ್ಬೋದು, ಗೇಟ್ವೇಸ್ ಇಂದ ರಿಫ್ರೆಶ್ ಆಗಿರ್ಬೋದು. ಇದೆಯಲ್ಲ, ಇದು ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ. ಎಕ್ಸೆಲ್ ಅಲ್ಲಿ ನಾವು ಅದನ್ನ BBA ಮ್ಯಾಕ್ರೋಸ್ ಬರಿಬೇಕು ಆಟೋಮೇಟ್ ಮಾಡೋದಕ್ಕೆ, ಇಲ್ಲ ಅಂದ್ರೆ ನಾವು ಮ್ಯಾನ್ಯುವಲ್ ಆಗಿ ಡೇಟಾನ ಚೇಂಜ್ ಮಾಡಬೇಕು. ಇಲ್ಲಿ ಹಂಗಲ್ಲ, ನಿಮಗೆ ಏನಾದ್ರು ಡೇಟಾ ಚೇಂಜ್ ಆಯ್ತು ಅಂದ್ರೆ ಇಲ್ಲಿ ಟಾಪ್ 10 ಏನಿದೆ ಇದು ಕೂಡ ಚೇಂಜ್ ಆಗುತ್ತೆ. ಅದನ್ನ ನಾವು ಈ ರೀತಿ ಮಾಡಿದ್ರೆ ತುಂಬಾ ಈಸಿ. ನೋಡಿ, ಇಲ್ಲಿ ನಾನು ಒಂದು ಟೇಬಲ್ ಕ್ರಿಯೇಟ್ ಮಾಡಿ ಮತ್ತೆ ಅದಕ್ಕೆ ಡೇಟಾ ತಗೊಂಡು ಮತ್ತೆ ವಿಜುವಲೈಸೇಷನ್ ಕ್ರಿಯೇಟ್ ಮಾಡಿ ಅಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲೇ ನಿಮಗೆ ಟಾಪ್ ಎನ್ ಅಂತಿದೆ, ಟಾಪ್ 10 ನೀವು ಕೊಟ್ಬಿಟ್ಟು ಫಿಲ್ಟರ್ ಅಂತ ಕೊಟ್ರೆ ಟಾಪ್ 10 ಬಂದ್ಬಿಡುತ್ತೆ. ಬಾಟಮ್ 10 ಬೇಕಂದ್ರೆ ಇಲ್ಲಿ ಬಾಟಮ್ ಅಂತ ಕೊಡ್ತೀನಿ, ಫಿಲ್ಟರ್ ಅಂತ ಕೊಟ್ರೆ ನೋಡಿ ಬಾಟಮ್ ಅಂದ್ರೆ ಕೆಳಗಿಂದ ಬಾಟಮ್ 10. ಈ ರೀತಿ ನಾನು ಫಿಲ್ಟರ್ಸ್ ಅನ್ನ ಮಾಡ್ಬೋದು. ಇದು ಬಂದು ಟೆಕ್ಸ್ಟ್ ಕಾಲಮ್ಗೆ. ಓಕೆ, ನನಗೆ ಫಿಲ್ಟರ್ ಬೇಡ ಅಂದ್ರೆ ನೋಡಿ ಇಲ್ಲಿದೆ ಕ್ಲಿಯರ್ ಫಿಲ್ಟರ್ ಅಂತ ಕೊಡ್ತೀನಿ. ಓಕೆನಾ? ರೈಟ್, ಇದು ಮಿನಿಮೈಸ್ ಮಾಡಿ. ನೆಕ್ಸ್ಟ್, ಸಪೋಸ್ ಇಲ್ಲಿರೋ ಅಂತ ಡೇಟಾ ಅಥವಾ ಇಲ್ಲಿರ್ತಕ್ಕಂಥ ವಿಜುವಲೈಸೇಷನ್ ನಂಬರ್ ಕಾಲಮ್ ಇಲ್ಲಿ ಏನಿದೆಯಲ್ಲ, ನಂಬರ್ ಪ್ಲಾಟ್ ಆಗಿದೆಯಲ್ಲ, ಇವಾಗ ನಾನು ಫಿಲ್ಟರ್ ಮಾಡಿ ಇದ್ರ ಮೇಲೆ ಇಲ್ಲಿ ಲೇಬಲ್ ಇದೆಯಲ್ಲ ಇದ್ರ ಮೇಲೆ ಇಲ್ಲಿರ್ತಕ್ಕಂಥ ನಂಬರ್ ಕಾಲಮ್ ಮೇಲೆ ನಾನು ಫಿಲ್ಟರ್ ಮಾಡಬೇಕು. ಇಲ್ಲಿ ಹೋಗ್ಬಿಟ್ಟು ನಾನು ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ನೋಡಿ ಏನ್ ಬರ್ಬೋದು ನಂಬರ್ಗೆ, ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್. ಸೇಮ್ ಎಕ್ಸೆಲ್ ಅಲ್ಲಿ ನೋಡಿರ್ಬೋದು ಫಿಲ್ಟರ್ಸ್ ಅಲ್ಲಿ ಅದೇ ಬರುತ್ತೆ ಇಲ್ಲೂ ಕೂಡ. ಓಕೆ, ನಾನೇನ್ ಮಾಡ್ತೀನಿ, ಇಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಸ್ಗಳು ಇದೆಯಲ್ಲ ಒಂದಷ್ಟು ನೋಡೋಣ ಯಾವ್ದು ವ್ಯಾಲ್ಯೂಸ್ ಇದೆ. ಸುಮ್ಮನೆ ಜಸ್ಟ್ ನೋಡ್ತೀನಿ ನಾನು. 12,000, 15,000. ಓಕೆ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 20,000 ಅಂತ ಕೊಡೋಣ. ಆಯ್ತಾ? ಅಕಸ್ಮಾತ್ ಏನೋ ಕಮ್ಮಿ ಇತ್ತು ಮತ್ತೆ ಅದನ್ನ ಇನ್ನು ಅಡ್ಜಸ್ಟ್ ಮಾಡೋಣ. ನೋಡಿ, ಅಪ್ಲೈ ಫಿಲ್ಟರ್ ಒಂದೇ ಇದೆಯಾ? ಓಕೆ, 10,000 ಕೊಡೋಣ. ನೋಡಿ, 10,000 ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯಾಲ್ಯೂಸ್ ಅಲ್ಲಿ ಇಷ್ಟು ನೇಮ್ಸ್ಗಳಿದ್ದಾವೆ. ನಾಳೆ ದಿನ ಅಕಸ್ಮಾತ್ ಏನಾದ್ರು ಡೇಟಾ ಅಪ್ಡೇಟ್ ಆಯ್ತು ಅಂತ ಇಟ್ಕೊಳ್ಳಿ, ನನಗೆ 5 ಕಸ್ಟಮರ್ ನೇಮ್ ಅಷ್ಟೇ, 10,000ಕ್ಕಿಂತ ಜಾಸ್ತಿ ಇದೆ ಅಂದ್ರೆ ಅಷ್ಟೇ ಬರುತ್ತೆ ನಿಮಗೆ. ಸೊ ಇಲ್ಲಿ ನಾನು ಏನ್ ಮಾಡ್ತಾ ಇದೀನಿ, ವ್ಯಾಲ್ಯೂಸ್ ಮೇಲೆ ಫಿಲ್ಟರ್ ಮಾಡ್ತಾ ಇದೀನಿ. ಅವಲ್ಲಿ ಟಾಪ್ ಎನ್ ಅಂತ ಕೊಟ್ಟಿದ್ದು, ಅಲ್ಲಿ ಎನ್ ವ್ಯಾಲ್ಯೂಸ್ ಅಂದ್ರೆ ಎಷ್ಟು ಅನ್ಕೊಟ್ಟಿದ್ದೀನಿ, 10 ವ್ಯಾಲ್ಯೂಸ್. ಇಲ್ಲಿ ನಾನು 10,000 ಅಂತ ಕೊಟ್ರೆ ಏನಾಗುತ್ತೆ, ಯಾವ್ದೆಲ್ಲ ವ್ಯಾಲ್ಯೂಸ್ ಇಲ್ಲಿ ಇವಾಗ ಒಂದಷ್ಟು ಇರ್ಬೋದು, ನಾಳೆ ದಿನ ಅಕಸ್ಮಾತ್ ಆಗಿ ಬರೀ 2-3 ಇತ್ತು ಅಂದ್ರೂ ಕಸ್ಟಮರ್ ನೇಮ್ ಅಷ್ಟೇ ಬರುತ್ತೆ. ಇನ್ನೂ ಒಂದು 10 ಆಡ್ ಆದ್ರೆ ಅದು ಕೂಡ ಬರುತ್ತೆ. ಇಲ್ಲಿ ರೆಸ್ಟ್ರಿಕ್ಷನ್ಸ್ ಎಲ್ಲ ಬೇಸ್ಡ್ ಆನ್ ವ್ಯಾಲ್ಯೂಸ್. ಮತ್ತೆ ಈ ವ್ಯಾಲ್ಯೂ ಅಂತ ಕೊಡೋದು ಇಲ್ಲಿ ಅಗ್ರಿಗೇಟ್ ಆಗಿ ಬಂದಿದೆಯಲ್ಲ, ಇದೆಲ್ಲ ಅಗ್ರಿಗೇಟೆಡ್ ವ್ಯಾಲ್ಯೂಸ್ ಈ ರೀತಿ. ಸೊ ಈ ರೀತಿ ನಾನು ಫಿಲ್ಟರ್ಸ್ ಅನ್ನ ಮಾಡಬಹುದು. ಓಕೆ, ಡನ್. ಈಗ ನೀವು ಅನ್ಕೋಬಹುದು ಇದು 2 ಕಾಲಮ್ಸ್ ಅನ್ನ ನಾನು ಫಿಲ್ಟರ್ ಮಾಡ್ತೇನೆ. ನೋಡಿ, ನಂಬರ್ ಕಾಲಮ್ ಇಷ್ಟೇ ಆಯ್ತಾ, ಇಷ್ಟಿದೆಯಲ್ಲ ಇಲ್ಲೇ, ಇದು ಫಿಲ್ಟರ್ ಮಾಡ್ಕೋಬಹುದು. ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್, ಈಕ್ವಲ್ಸ್ ಟು, ಈ ರೀತಿ ಇದನ್ನು ಕ್ಲಿಯರ್ ಮಾಡ್ತೀನಿ. ಸೊ ಇವಾಗ ನಾನೇನ್ ತಿಳ್ಕೊಂಡೆ, ಕಸ್ಟಮರ್ ನೇಮ್ ಮತ್ತೆ ಸಮ್ ಆಫ್ ಸೇಲ್ಸ್ ಇದ್ರ ಮೇಲೆ ನಾನು ಫಿಲ್ಟರ್ ಮಾಡಿದೆ ಅಂತ. ಬಟ್ ಅಕಸ್ಮಾತ್ ಆಗಿ ನನಗೆ ಇಲ್ಲಿ ಫಿಲ್ಟರ್ ಆಗ್ಬೇಕು. ಯಾವ ರೀತಿ ಫಿಲ್ಟರ್ ಆಗ್ಬೇಕು ಅಂತಂದ್ರೆ, ರೀಜನ್ ವೈಸ್ ನನಗೆ ಫಿಲ್ಟರ್ ಆಗ್ಬೇಕು. ಆಯ್ತಾ? ರೀಜನ್ ವೈಸ್ ಆಗ್ಬೇಕು ಅಂದ್ರೆ ನಾನಿಲ್ಲಿ ರೀಜನ್ ಕಾಲಮ್ ಅನ್ನ ಆಡ್ ಮಾಡಬೇಕು. ಸೆಲೆಕ್ಟ್ ಮಾಡ್ಬಿಟ್ಟು ಇವಾಗ ನಾನು ಇಲ್ಲಿ ಬಿಲ್ಡ್ ಇಲ್ಲಿ ಹೋಗ್ತೀನಿ, ಇಲ್ಲಿ ನೋಡಿ, ಇಲ್ಲೆಲ್ಲ ಒಂದ್ ಕಡೆ ನಾನು ರೀಜನ್ ಅನ್ನ ಹಾಕ್ಬೇಕು. ನೋಡೋಣ, ನಾನು ಏನ್ ಮಾಡ್ತೀನಿ, ರೀಜನ್ ತಗೊಂಡು ಇಲ್ಲಿ ಲೆಜೆಂಡ್ಗೆ ಹಾಕ್ತೀನಿ. ನೋಡಿ, ರೀಜನ್ ಬಂತಿಲ್ಲ. ನಾನು ಇಲ್ಲಿ ಲೆಜೆಂಡ್ಗೆ ಹಾಕಿದ್ದಕ್ಕೆ ಬಂತಾ, ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಸೆಂಟ್ರಲ್ ಅಂತ ಕೊಡ್ತೀನಿ. ನೋಡಿ, ಇದು ಸೆಂಟ್ರಲ್ ಅಷ್ಟೇ ಬರುತ್ತೆ. ಈಸ್ಟ್ ಕೊಡ್ತೀನಿ, ನೋಡಿ ಈಸ್ಟ್ ಅಷ್ಟೇ ಬರುತ್ತೆ. ಸೌತ್, ವೆಸ್ಟ್, ಅದು ರೀಜನ್ ಕಾಲಮ್ ಇಲ್ಲಿದ್ರೆ. ಇಲ್ಲ ಅಂತ ಇಟ್ಕೊಳ್ಳೋಣ, ನನಗೆ ರೀಜನ್ ಕಾಲಮ್ ಇಲ್ಲ, ಬಟ್ ಸ್ಟಿಲ್ ಈ ಡೇಟಾ ಏನಿದೆ ರೀಜನ್ ಕಾಲಮ್ ಮೇಲೆ ಫಿಲ್ಟರ್ ಆಗ್ಬೇಕು. ಅದಕ್ಕೆ ನಾನು ಏನ್ ಮಾಡ್ತೀನಿ ಗೊತ್ತಾ,
ಈ ರೀಜನ್ ಕಾಲಮ್ ಇದೆಯಲ್ಲ ಇಲ್ಲಿ ನೋಡಿ, ಡೇಟಾ ಆಡ್ ಡೇಟಾ ಫೀಲ್ಡ್ಸ್ ಅಂತ ನೋಡಿ ತಗೊಂಡು ಇಲ್ಲಿ ಇಡ್ತೀನಿ. ಸೊ ನಾನು ಈ ರೀತಿ ನಾನು ಅದನ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿದ್ರೆ ಈ ಚಾರ್ಟ್ ಏನಿದೆ ಇಲ್ಲಿ ನನಗೆ ಆ ಒಂದು ಕಾಲಮ್ ಬರಲ್ಲ. ಬಟ್ ಫಿಲ್ಟರ್ ಮಾಡೋದಕ್ಕೆ ನನಗೆ ಇಲ್ಲಿ ಆ ಕಾಲಮ್ ಇರುತ್ತೆ. ಈಗ ಜಸ್ಟ್ ನೋಡಿ, ಇಲ್ಲೂ ಕೂಡ ಬೇಸಿಕ್ ಫಿಲ್ಟರಿಂಗ್, ಅಡ್ವಾನ್ಸ್ ಫಿಲ್ಟರಿಂಗ್, ಟಾಪ್ ಎನ್ ಸೇಮ್. ನಾನು ಇಲ್ಲೇನು ಟೆಕ್ಸ್ಟ್ ಕಾಲಮ್ ನೋಡಿದೆ ಅದೇ ಬರುತ್ತೆ. ಸೆಂಟ್ರಲ್ ಅಂತ ಕೊಟ್ಟರೆ ನೋಡಿ, ಸೆಂಟ್ರಲ್ ಫಿಲ್ಟರ್ ಆಯ್ತು ನೋಡಿ. ಇವ್ ನೋಡಿ ಇಲ್ಲಿ ತಮರ ಚಂದ್ ಅಂತ ಏನೋ ಇದೆ, ಒಂದೊಂದಷ್ಟು ವ್ಯಾಲ್ಯೂಸ್ ಇದೆ. ಈಗ ಔಟ್ ನಾನು ಈಸ್ಟ್ ಕೊಡ್ತೀನಿ ನೋಡಿ, ಅವನು ಹೊರಟೋದು ಯಾರು ಬೇರೆ ನೇಮ್ ಬಂತು. ಸೌತ್ ಅಂತ ಕೊಡ್ತೀನಿ ನೋಡಿ, ಸೌತ್ ಸೀನ್ ಮಿಲ್ಲರ್ 23,000. ವೆಸ್ಟ್ ಇದು ನನಗೆ ಇಲ್ಲಿ ಚಾರ್ಟ್ ಅಲ್ಲಿ ಬರೋದೇ ಇಲ್ಲ. ಇದು ರೀಜನ್ ಸೇಮ್ ನನಗೆ ಇಲ್ಲಿ ಔಟ್ ಅಡ್ವಾನ್ಸ್ ಫಿಲ್ಟರ್ ಆಯ್ತಾ. ಕಂಟೆನ್ಸ್ ಇದರಲ್ಲಿ ಇರೋದೇ 4 ರೀಜನ್. ಸೊ ನಿಮಗೆ ಇಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಆ ರೀತಿ ಕೂಡ ನಾನು ಕೊಡ್ಬೋದು. ಟಾಪ್ ಎನ್ ಇಲ್ಲಿರೋದೇ 4 ರೀಜನ್, ಸೊ ಇಲ್ಲಿ ಟಾಪ್ ಎನ್ ವರ್ಕ್ ಆಗಲ್ಲ. ಸೊ ಈ ರೀತಿ ನಾನು ಮಾಡ್ಬೋದು. ಇದನ್ನ ಕ್ಲೋಸ್ ಮಾಡ್ಬೋದು. ನೋಡಿ, ನಾನು ಚಾರ್ಟ್ ಕ್ರಿಯೇಟ್ ಮಾಡಿದ್ದೀನಿ, ಇಲ್ಲಿ ಒಂದು ಕಾಲಮ್ ಇದೆ ಆಯ್ತಾ, ಕಸ್ಟಮರ್ ನೇಮ್ ಇದೆ. ಅದೇ ರೀತಿಲಿ ರೀಜನ್ ಕೂಡ ನಾನು ತಗೊಂಡಿದ್ದೀನಿ, ಇದು ಫಿಲ್ಟರ್ ಮಾಡಕ್ಕೆ. ಡಿಫ್ರೆನ್ಸ್ ನೋಡಿ, ಇಲ್ಲಿ ನಾನು ಹೋದ್ರೆ ಇಲ್ಲಿ ಇದನ್ನ ಕ್ಲೋಸ್ ಮಾಡಕ್ಕಾಗಲ್ಲ ಕಸ್ಟಮರ್ ನೇಮ್ನ. ಬಟ್ ಅದೇ ರೀಜನ್ಗೆ ಹೋದ್ರೆ ನೋಡಿ ಇಲ್ಲಿ ಕ್ಲೋಸ್ ಮಾಡ್ಬೋದು. ರಿಮೂವ್ ಫಿಲ್ಟರ್ ನೋಡಿ ಇಲ್ಲಿ ಆಗಲ್ಲ. ಯಾಕೆ ಅಂದ್ರೆ ಕಸ್ಟಮರ್ ನೇಮ್ ಮತ್ತೆ ಸೇಲ್ಸ್ ಈ ಎರಡು ಚಾರ್ಟ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ. ಅದೇ ಇಲ್ಲಿ ನೋಡಿ ರೀಜನ್ ಎಲ್ಲೋ ಕ್ಲೋಸ್ ಮಾಡ್ತೀನಿ. ಓಕೆ, ಡನ್. ಈಗ ಅಕಸ್ಮಾತ್ ಆಗಿ ಏನಾದ್ರು ಇದು ಟೆಕ್ಸ್ಟ್ ಕಾಲಮ್ ಇತ್ತು, ಡೇಟ್ ಕಾಲಮ್ ಇತ್ತು ಅಂತ ಇಟ್ಕೊಂಡು ನೋಡಿ, ಇಲ್ಲಿ ಡೇಟ್ ತಗೊಂಡು ಇಲ್ಲಿ ಫಿಲ್ಟರ್ ಮಾಡ್ತೀನಿ ನೋಡಿ. ಆರ್ಡರ್ ಡೇಟ್ ನನಗೆ ಯಾವ ಡೇಟ್ ಬೇಕೋ ಅಲ್ಲಿ ನಾನು ಸೆಲೆಕ್ಟ್ ಮಾಡ್ಕೋಬಹುದು. ಬೇಸಿಕ್ ಫಿಲ್ಟರಿಂಗ್ ಇಲ್ಲಿ ನೋಡಿ, ಅಡ್ವಾನ್ಸ್ ಫಿಲ್ಟರಿಂಗ್ ಆಯ್ತಾ. ಈ ಡೇಟ್ ನೋಡಿ ಬಿಫೋರ್ ಆಫ್ಟರ್ ಈ ರೀತಿ ಬರುತ್ತೆ, ಯಾಕಂದ್ರೆ ಅದು ಇರೋದೇ ಆ ರೀತಿ ಡೇಟಾ. ಅದು ಇಲ್ಲ ನನಗೆ ರಿಲೇಟಿವ್ ಡೇಟ್. ರಿಲೇಟಿವ್ ಡೇಟ್ ಅಂದ್ರೆ ನೆಕ್ಸ್ಟ್ 10 days 1000 days ಈ ತರದ್ದು ನೋಡಿ. ಡೇಸ್ ಬೇಕಾ, ಮಂತ್ ಬೇಕಾ, ನೆಕ್ಸ್ಟ್ ಎಷ್ಟು ಮಂತ್ ಅಲ್ಲಿ ಬೇಕು ಅಂತ. ಸೊ ಈ ರೀತಿ ನಾನು ಡೇಟನ್ನ ಫಿಲ್ಟರ್ ಮಾಡ್ಕೋಬಹುದು ನೋಡಿ. ಟಾಪ್ ಎನ್ ಇಲ್ಲೂ ಕೂಡ ನಾನು ಟಾಪ್ ಎನ್ ಕೊಡ್ಬೋದು. ಟಾಪ್ ಎನ್ ಅಂದ್ರೆ ಮತ್ತೆ ನಾನು ಸೇಲ್ಸ್ ತಗೊಂಡು ಇಲ್ಲಿ ಕೊಡ್ಬೇಕು, ಸೇಮ್ ಅದೇ ವ್ಯಾಲ್ಯೂಸ್ ಇರುತ್ತೆ. ಸೊ ಈ ರೀತಿ ನಾನು ಒಂದು ವಿಜುವಲೈಸೇಷನ್ ಮೇಲೆ ಫಿಲ್ಟರ್ಸ್ ಅನ್ನ ಅಪ್ಲೈ ಮಾಡಬಹುದು. ಓಕೆ, ತುಂಬಾ ಇಂಪಾರ್ಟೆಂಟ್. ನಾವು ಅನ್ಕೋತೀವಿ ಇದೆಲ್ಲ ಏನ್ ಸುಲಭ ಅಂತ, ಬಟ್ ನೀವು ಟೆಕ್ನಿಕಲಿ ವರ್ಕ್ ಮಾಡ್ಬೇಕಾದ್ರೆ ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು ಮಾಡಬೇಕು. ಯಾವುದು ಕಷ್ಟ ಅಲ್ಲ, ಕನ್ಫ್ಯೂಷನ್ಸ್ ಇರ್ಬೋದು, ಬಟ್ ಸಮಾಧಾನವಾಗಿ ನೀವು ಮಾಡಿದ್ರೆ ಖಂಡಿತವಾಗಿ ಇದು ತುಂಬಾ ಸುಲಭ. ಓಕೆನಾ. ಸೊ ಇದು ಬಂದು ಫಿಲ್ಟರ್ ಆನ್ ವಿಜುವಲೈಸೇಷನ್ಸ್ ಅಂತ. ಓಕೆ, ಡನ್. ನೆಕ್ಸ್ಟ್ ಬಂದು ಫಿಲ್ಟರ್ ಆನ್ ದಿಸ್ ಪೇಜ್. ಫಿಲ್ಟರ್ ಆನ್ ದಿಸ್ ಪೇಜ್ ಅಂದ್ರೆ ಇಲ್ಲಿ ಇವಾಗ ಒಂದು ಫಿಲ್ಟರ್ಸ್ ಇದೆ ಅಂತ ಇಟ್ಕೊಳ್ಳೋಣ ಆಯ್ತಾ. ಇನ್ನೊಂದಷ್ಟು ಚಾರ್ಟ್ಸ್ ಅನ್ನ ಕ್ರಿಯೇಟ್ ಮಾಡ್ತೀನಿ ಆಯ್ತಾ. ಇಲ್ಲೊಂದು ಪೈ ಚಾರ್ಟ್ ತಗೋಣ, ಇಲ್ಲಿ ಇಡ್ತೀನಿ. ಜಾಸ್ತಿ ಚಾರ್ಟ್ಸ್ ಇದ್ರೆ ನಮ್ಗೆ ಇನ್ನೂ ಪ್ರಾಕ್ಟಿಕಲ್ ಆಗಿ ಜಾಸ್ತಿ ಎಕ್ಸಾಂಪಲ್ಸ್ ಮಾಡೋದು. ಶಿಪ್ ಮೋಡ್ ಮತ್ತು ಸೇಲ್ಸ್. ಓಕೆ, ಇನ್ನೂ ಒಂದ್ 2-3 ಚಾರ್ಟ್ ಹಾಕೋಣ. ಲೈನ್ ಚಾರ್ಟ್ ಅಂತ ತಗೋಣ, ಎಲ್ಲ ಆಪ್ಷನ್ಸು ಇರಲಿ. ಓಕೆನಾ. ಇಲ್ಲಿ ಇವಾಗ ಏನ್ ತಗೋಣ, ಆರ್ಡರ್ ಡೇಟ್ ಅಂಡ್ ದೆನ್ ಸೇಲ್ಸ್. ಓಕೆ, ಈ ನೋಡಿ ಇಲ್ಲಿ ಎಷ್ಟೊಂದು ಚಾರ್ಟ್ಸ್ ಅನ್ನ ತಗೊಂಡಿದ್ದೀನಿ. ಏನಕ್ಕೆ ತಗೊಂಡೆ ಅಂದ್ರೆ ಇಡೀ ನಮ್ಗೆ ಈ ಪೇಜ್ ಇದೆಯಲ್ಲ, ಈ ಪೇಜ್ ಫಿಲ್ಟರ್ ಆಗ್ಬೇಕು. ಈಗ ಇಲ್ಲಿ ಹೋದ್ರೆ ನೋಡಿ, ನಾನು ಯಾವ ಒಂದು ವಿಜುವಲೈಸೇಷನ್ ಸೆಲೆಕ್ಟ್ ಮಾಡ್ತೀನಿ ಅದು ಮಾತ್ರ ಇಲ್ಲಿ ಬಂದಿರುತ್ತೆ ಅಂತ ಇಟ್ಕೊಳ್ಳೋಣ. ಬಟ್ ನನಗೆ ಇವಾಗ ಈಚ್ ಇಂಡಿವಿಜುವಲ್ ಚಾರ್ಟ್ ಮೇಲೆ ಬೇಡ, ಇಡೀ ಪೇಜ್ ಮೇಲೆ ನಂಗೆ ಫಿಲ್ಟರ್ ಆಗಬೇಕು ನೋಡಿ. ಫಿಲ್ಟರ್ ಆನ್ ದಿಸ್ ಪೇಜ್ ಅಂತ ಯಾವ ಚಾರ್ಟ್ ಮೇಲೆ ನಾನು ಫಿಲ್ಟರ್ ಮಾಡ್ತೀನಿ, ಆ ರೀತಿ ಆಗಲ್ಲ. ಈಗ ನಾನು ಕಾಲಮ್ ಅನ್ನ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಿ ಇಲ್ಲಿ
ಫಿಲ್ಟರ್ಸ್ ಅನ್ನ ಮಾಡಬೇಕು. ಈಗ ನೋಡಿ ಇಲ್ಲಿ ಇದೆಯಲ್ಲ, ಇಲ್ಲೇ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ರೀಜನ್ ತಗೋತೀನಿ, ತಗೊಂಡು ಫಿಲ್ಟರ್ ಆನ್ ದಿಸ್ ಪೇಜ್ ಅಂತ ಇಲ್ಲಿ ಕೊಡ್ತೀನಿ ನೋಡಿ. ಈಗ ನಾನು ಸೆಂಟ್ರಲ್ ಅಂತ ಕೊಟ್ರೆ ನೋಡಿ, ಫುಲ್ ಇಡೀ ಪೇಜ್ ನೋಡಿ, ಈ ರೀತಿ ಫಿಲ್ಟರ್ಸ್ ಆಗುತ್ತೆ. ಇಡೀ ಪೇಜ್ ಎಲ್ಲದು ಫಿಲ್ಟರ್ ಆಗುತ್ತೆ. ಆಯ್ತಾ? ರೈಟ್. ಇದು ಬಂದು ಬೇಸಿಕ್ ಫಿಲ್ಟರ್. ಬೇಸಿಕ್. ನನಗೆ ಈಸ್ಟ್ ಮತ್ತೆ ವೆಸ್ಟ್ ಎರಡೂ ಬೇಕು ನೋಡಿ, ಈ ರೀತಿ ಮಾಡ್ಬೋದು. ಓಕೆನಾ? ಡನ್. ನೆಕ್ಸ್ಟ್ ಒಂದು ಅಡ್ವಾನ್ಸ್ ಫಿಲ್ಟರಿಂಗ್ ಇದೆ. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಅಡ್ವಾನ್ಸ್ ಫಿಲ್ಟರಿಂಗ್ ಕೊಟ್ರೆ ನೋಡಿ, ಅಡ್ವಾನ್ಸ್ ಫಿಲ್ಟರಿಂಗ್ ಇದೆ. ಇಲ್ಲ ಅಷ್ಟೇ, ಕಂಟೈನ್ಸ್, ಸ್ಟಾರ್ಟ್ಸ್ ವಿತ್, ಈ ತರದ್ದು ನಾನು ಕೊಡ್ಬೋದು. ಕ್ಲಿಯರ್ ಮಾಡಿರ್ತೀನಿ. ಇಲ್ಲಿ ಹೋಗ್ಬಿಟ್ಟು ಸ್ಟೇಟ್ ತಗೋಣ. ಓಕೆ, ಸ್ಟೇಟ್ ಸೆಲೆಕ್ಟ್ ಆಲ್. ಇಲ್ಲಿ ಅಡ್ವಾನ್ಸ್ಡ್ ಏನ್ ಮಾಡ್ತೀನಿ, ಯಾವ್ದೆಲ್ಲ ಕಂಟೈನ್ಸ್, ಇಲ್ಲಿ ನನಗೆ ನ್ಯೂ ಅಂತ ಇರುತ್ತೆ, ನ್ಯೂಯಾರ್ಕ್, ನ್ಯೂ ಜೆರ್ಸಿ, ಆಯ್ತಾ? ಅಲ್ಲಿ ನೋಡಿ ಅಪ್ಲೈ. ಎಲ್ಲೆಲ್ಲಿ ನ್ಯೂ ಅಂತ ಇದೆ ಅದೆಲ್ಲ ಇಲ್ಲಿ ನನಗೆ ಫಿಲ್ಟರ್ ಆಗ್ಬಿಡುತ್ತೆ. ನೋಡ್ಬೋದು ನೀವು ನೋಡಿ, ನ್ಯೂಯಾರ್ಕ್, ನ್ಯೂ ಜೆರ್ಸಿ ನನಗೆ ಈಸ್ಟ್ ಮತ್ತೆ ವೆಸ್ಟ್ ಅಲ್ಲಿ ಇರುತ್ತೆ, ಇಲ್ಲಿ ತೋರಿಸುತ್ತೆ. ಸೊ ಈ ರೀತಿ ನಾನು ಇಡೀ ಪೇಜ್ ಅನ್ನ ಫಿಲ್ಟರ್ ಮಾಡ್ಬೋದು. ಇಲ್ಲಿ ನೋಡಿ, ಕ್ಲಿಯರ್ ಮಾಡಿದ್ರೆ ಎಲ್ಲದು ಬರುತ್ತೆ. ಬಟ್ ಇಲ್ಲಿ ಟಾಪ್ ಎನ್ ಆಪ್ಷನ್ ಇಲ್ಲ. ಯಾತಕ್ಕಿಲ್ಲ ಅಂತಂದ್ರೆ, ನಮಗೆ ಎಲ್ಲಾ ಚಾರ್ಟ್ಸ್ಗೂ ಟಾಪ್ ಎನ್ ಫಿಲ್ಟರ್ಸ್ ಇರಲ್ಲ. ಓಕೆ, ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಟಾಪ್ ಎನ್ ಅನ್ನೋ ಫಿಲ್ಟರ್ಸ್ ನನಗೆ ಫಿಲ್ಟರ್ ಆನ್ ದಿಸ್ ಪೇಜ್ ಅಲ್ಲಿ ಬರಲ್ಲ. ಏನಿದ್ರು ಇಂಡಿವಿಜುವಲ್ ಚಾರ್ಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಫಿಲ್ಟರ್ಸ್ ಅನ್ನ ಮಾಡ್ಬೋದು. ಓಕೆನಾ? ಸೊ ಈ ರೀತಿ ನಾವು ಇಡೀ ಪೇಜ್ ಅನ್ನ ಫಿಲ್ಟರ್ ಮಾಡ್ಬೋದು. ತುಂಬಾ ಸುಲಭ. ನನಗೆ ಇಲ್ಲಿ ಸ್ಟೇಟ್ ಕೊಟ್ಟಿದ್ದೀನಲ್ವಾ, ಅಕಸ್ಮಾತ್ ನಾನು ಇನ್ನೂ ಒಂದು ಇಲ್ಲಿ ಕೆಲಸ ಮಾಡೋಣ. ಬೇಸಿಕ್ ಫಿಲ್ಟರಿಂಗ್, ಸೆಲೆಕ್ಟ್ ಆಲ್, ನ್ಯೂ ಮೆಕ್ಸಿಕೋ, ನ್ಯೂ ಜೆರ್ಸಿ, ಇದಷ್ಟು ತೆಗೆದ್ಬಿಡ್ತೀನಿ. ಆಯ್ತಾ? ಕೆಲವೊಂದನ್ನು ತೆಗೆದ್ಬಿಟ್ಟಿದ್ದೀನಿ, ಇದೆಲ್ಲ ತಗೊಂಡಿದ್ದೀನಿ. ಈಗ ನೆಕ್ಸ್ಟ್ ನನಗೆ ಪ್ರಾಫಿಟ್, ಇಲ್ಲಿ ನೋಡಿ ಪ್ರಾಫಿಟ್ ತಗೋತೀನಿ. ಪ್ರಾಫಿಟ್ ಅಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ ಇದೆ, ಅದು ನಿಮ್ಗೆ ಗೊತ್ತಿರುತ್ತೆ. ಈ ಡೇಟಾದಲ್ಲಿ ಪ್ರಾಫಿಟ್ ಬಂದು ನೆಗೆಟಿವ್ ಕೂಡ ಇದೆ. ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಬೇಸಿಕ್ ಫಿಲ್ಟರಿಂಗ್ ಕೊಡ್ಬೋದು, ಬಟ್ ಈ ರೀತಿ ಕೊಡ್ಬೇಕಂತ ನಾವು ಒಂದೇ ಸೆಲೆಕ್ಟ್ ಮಾಡ್ಬೇಕಂತೆ, ಬೇಡ. ಅಡ್ವಾನ್ಸ್ ಫಿಲ್ಟರಿಂಗ್, ಇಲ್ಲಿ ಗ್ರೇಟರ್ ದ್ಯಾನ್, ಆಯ್ತಾ, 0 ಅಂತ ಕೊಡ್ತೀನಿ. ಯಾಕಂದ್ರೆ ನನಗಿಲ್ಲಿ ಯಾವ್ದೆಲ್ಲ ಡೇಟಾ ಇದೆ ವಿತ್ ಪ್ರಾಫಿಟ್ ನೆಗೆಟಿವ್ ಇರೋದನ್ನು ಕೂಡ ತಗೊಂಡ್ಬಿಟ್ಟಿರ್ತೀನಿ. ಅಪ್ಲೈ ಅಂತ ಕೊಡ್ತೀನಿ ನೋಡಿ, ನೋಡಿ ಚೇಂಜಸ್ ಬಂತು. ಸೊ ಈ ರೀತಿ ನಾನು ಫಿಲ್ಟರ್ಸ್ ಅನ್ನ ಕೊಡ್ಬೋದು. ಎಷ್ಟು ಫಿಲ್ಟರ್ ಬೇಕಾದ್ರೂ ಹಾಕೋಬಹುದು. ಈಗ ಕ್ಯಾಟಗರಿ ಇಲ್ಲಿ ತಗೋತೀನಿ ನೋಡಿ, ಕ್ಯಾಟಗರಿ ತಗೊಂಡು ನನಗೆ ಇಲ್ಲಿ ತಗೋತೀನಿ. ಆಫೀಸ್ ಸಪ್ಲೈಸ್ ಅಷ್ಟೇ ಬೇಕು ನೋಡಿ, ಟೆಕ್ನಾಲಜಿ ಬೇಕು, ಫರ್ನಿಚರ್ ಬೇಕು. ಈ ರೀತಿ ನಾವು ಫಿಲ್ಟರ್ ಆನ್ ದಿಸ್ ಪೇಜ್ ಅಂತ ನಾವು ಮಾಡಬಹುದು. ಓಕೆ, ನೆಕ್ಸ್ಟ್ ಇದೆಲ್ಲ ಕ್ಲಿಯರ್ ಮಾಡ್ಬಿಡ್ತೀನಿ, ಕ್ಲೋಸ್ ಮಾಡ್ಬಿಡೋಣ ಇದು. ನೆಕ್ಸ್ಟ್ ಬಂದು ಫಿಲ್ಟರ್ಸ್ ಆನ್ ಆಲ್ ದ ಪೇಜಸ್. ಆಯ್ತಾ? ನೆಕ್ಸ್ಟ್ ಬಂದು 4ನೇದು ಫಿಲ್ಟರ್ ಆನ್ ಆಲ್ ದ ಪೇಜಸ್. ಇವಾಗ ನಿಮ್ಗೆ ಗೊತ್ತಿರುತ್ತೆ, ಆಲ್ ದ ಪೇಜಸ್ ಅಂದ್ರೇನು, ಎಲ್ಲಾ ಪೇಜಸ್ಗೂ ಅದು ಅಪ್ಲೈ ಆಗಬೇಕು. ನೀವು ಯಾವುದೇ ಒಂದು ಶೀಟ್ ಅಲ್ಲೂ ನೀವು ಫಿಲ್ಟರ್ ಅಪ್ಲೈ ಮಾಡಿದ್ರೆ ಎಲ್ಲಾ ಪೇಜಸ್ಗೂ ಅದು ಅಪ್ಲೈ ಆಗುತ್ತೆ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ರೀಜನ್ ತಗೋಣ. ಆಯ್ತಾ? ಇಲ್ಲಿ ರೀಜನ್, ಈಗ ನೋಡಿ ನಾನು ಇಲ್ಲಿ ಹೋಗ್ಬಿಟ್ಟು ಜಸ್ಟ್ ಈಸ್ಟ್ ಅಂತ ಕೊಡ್ತೀನಿ ನೋಡಿ, ಇದು ಫುಲ್ ಈಸ್ಟ್ ಫಿಲ್ಟರ್. ಆಯ್ತಾ? ಈಗ ನಾನು ಏನಾದ್ರು ಅಕಸ್ಮಾತ್ ಪೇಜ್ 2 ಹೋದ್ರೆ ಇಲ್ಲೂ ಕೂಡ ನೋಡಿ ಈಸ್ಟ್ಗೆ ಫಿಲ್ಟರ್ ಆಗಿರುತ್ತೆ. ಪೇಜ್ 3 ಹೋದ್ರೆ ಇದು ಅಷ್ಟೇ ಈಸ್ಟ್ ಇರುತ್ತೆ. ಪೇಜ್ 4 ಇಲ್ಲಿರೋ ವ್ಯಾಲ್ಯೂಸ್ ನನಗೆ ನೋಡಿ 1 ಲ್ಯಾಕ್ ಇದೆಯಲ್ಲ, ಅಕಸ್ಮಾತ್ ನಾನು ಚೇಂಜ್ ಮಾಡ್ತೀನಿ ನೋಡಿ, ವೆಸ್ಟ್ ನೋಡಿ ಚೇಂಜ್ ಆಯ್ತು, 1 ಈಸ್ಟ್ ಇಲ್ಲಿ. ಆಯ್ತಾ? ನೋಡಿ ಇದು ಹೋದ್ರೆ ಇದು ಕೂಡ ನಂಗೆ ಫಿಲ್ಟರ್ ಆಗಿರುತ್ತೆ. ಒಂದು ಅಬ್ಸರ್ವ್ ಮಾಡಿ,
ನಾನು ಫಿಲ್ಟರ್ ಆನ್ ದಿಸ್ ಪೇಜ್ ಅಂತ ಕೊಟ್ರೆ ಇಲ್ಲಿ ಫಸ್ಟ್ ಪೇಜಲ್ಲಿ ಆ ಪೇಜಲ್ಲಿ ಅಷ್ಟೇ ಇರುತ್ತೆ ನೋಡಿ. ಇಲ್ಲಿ ಹೋಗ್ಬಿಟ್ಟು ನಾನು ನಿಮಗೆ ಫಾರ್ ಎಕ್ಸಾಂಪಲ್ ಜಸ್ಟ್ ಕ್ಯಾಟಗರಿ ಅಂತ ಕೊಟ್ಟಿರ್ತೀನಿ ಆಯ್ತಾ. ಇಲ್ಲಿ ನನಗೆ ಪೇಜ್ 2ಗೆ ಹೋದ್ರೆ ನೋಡಿ ಫಿಲ್ಟರ್ ಆನ್ ದಿಸ್ ಪೇಜ್ ಬರಲ್ಲ. ಬಟ್ ಫಿಲ್ಟರ್ ಆನ್ ಆಲ್ ದ ಪೇಜಸ್ ಇದೆಯಲ್ಲ, ನಿಮಗೆ ಯಾವುದೇ ಪೇಜಸ್ ಹೋದ್ರೂ ಅದಿರುತ್ತೆ. ಯಾಕೆಂದ್ರೆ ಇದು ಬಂದು ನಿಮಗೆ ಎಲ್ಲ ಪೇಜಸ್ ಅಲ್ಲಿ ಯಾವ ಪೇಜಿಂದ ಬೇಕಾದ್ರೂ ಅದನ್ನು ಅಪ್ಲೈ ಮಾಡಿ ನಾನು ಫಿಲ್ಟರ್ಸ್ ಮಾಡ್ಬೋದು. ಈಗ ನೋಡಿ ಇಲ್ಲೋದ್ರೆ ನನಗೆ ಸೇಮ್ ಅದೇ ಅಡ್ವಾನ್ಸ್ ಫಿಲ್ಟರಿಂಗ್ ಮತ್ತೆ ಬೇಸಿಕ್ ಫಿಲ್ಟರಿಂಗ್ ಇದೆ. ನಾನು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೊಂಡಿಲ್ಲಿ ನನಗೆ ಏನು ಇವಾಗ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ರೀಜನ್ ಈಸ್ಟ್ ಅಂತಿದೆ. ಚೇಂಜ್ ಮಾಡ್ಬೇಕಾ ಚೇಂಜ್ ಮಾಡ್ಕೊಳ್ಳಿ. ಕಂಟೈನ್ಸ್. ಸೊ ಈ ರೀತಿ ಸೇಮ್ ನಾವು ಫಿಲ್ಟರ್ ಆನ್ ದಿಸ್ ಪೇಜ್ ಅಂತ ಏನು ಕೊಟ್ಟ ನಾವು ಯೂಸ್ ಮಾಡೋದಲ್ಲ, ಅದೇ ರೀತಿ ಇಲ್ಲೂ ಕೂಡ ಮಾಡ್ಬೋದು. ಸರಿನಾ? ಸೊ ಇದು ಬಂದು ನನಗೆ ಫಿಲ್ಟರ್ಸ್ ಆನ್ ಆಲ್ ದ ಪೇಜಸ್. ನೋಡಿ ಎಷ್ಟು ತರ ನಾನು ಫಿಲ್ಟರ್ ಮಾಡ್ಬೋದು. ಮತ್ತೆ ನನಗೆ ಯಾವ ಫಿಲ್ಟರ್ ಬೇಕು, ಯಾವಾಗ ಫಿಲ್ಟರ್ ಬೇಕು, ಯಾವ ರೀತಿ ಫಿಲ್ಟರ್ ಬೇಕು ಎಲ್ಲದನ್ನು ನಾವು ತಿಳ್ಕೊಂಡಿದ್ರೆ ಡ್ಯಾಶ್ ಬೋರ್ಡ್ ಮಾಡ್ಬೇಕಾದ್ರೆ ನಾವು ಸುಲಭವಾಗಿ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ಬೋದು. ಓಕೆ ರೈಟ್. ಸೊ ಈ ಮೂರು ಬಂದು ಪ್ಯಾನ್ ಇಂದ ಬರುತ್ತೆ ಇಲ್ಲಿ, ಫಿಲ್ಟರ್ ಪ್ಯಾನ್ ಇಂದ. ಓಕೆ ಡನ್. ರೈಟ್, ಎಲ್ಲ ಫಿಲ್ಟರ್ಸ್ ಅನ್ನ ತೆಗೆದ್ಬಿಡ್ತೀನಿ ಇವಾಗ. ನೆಕ್ಸ್ಟ್ ನೋಡೋಣ ಯಾವ್ದಾನ ಫಿಲ್ಟರ್ಸ್ ಅಪ್ಲೈ ಮಾಡಿದ್ರೆ ಎಲ್ಲವೂ ತೆಗೆದ್ಬಿಡೋಣ. ಇವಾಗ ಇನ್ನೊಂದು ಯುನೀಕ್ ವೇ ಆಫ್ ಫಿಲ್ಟರಿಂಗ್ ಅನ್ನ ತೋರಿಸ್ತೀನಿ ನಿಮ್ಗೆ. ಜಸ್ಟ್ ಚೆಕ್ ಮಾಡ್ತಾ ಇದೀನಿ ಎಲ್ಲದು ಕ್ಲಿಯರ್ ಮಾಡಿ. ನೆಕ್ಸ್ಟ್ ಫಿಲ್ಟರ್ ಬಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಏನಪ್ಪಾ ಅದು ನೋಡೋಣ. ಈಗ ಕೆಲಸ ಮಾಡ್ತೀನಿ. ಸ್ವಲ್ಪ ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಓಕೆ ಇಲ್ಲೇ ನೆಕ್ಸ್ಟ್ ಪೇಜ್. ಓಕೆ ಓಕೆ ಈ ರೀತಿ ನಂಗೆ ಒಂದಷ್ಟು ಚಾರ್ಟ್ಸ್ ಇದೆ ಅಂತ ಇಟ್ಕೊಳ್ಳೋಣ. ಈಗ ನೋಡಿ ನಿಮ್ಗೊಂದು ಇಂಟ್ರೆಸ್ಟಿಂಗ್ ಥಿಂಗ್ ತೋರಿಸ್ತೀನಿ. ನಾನು ಇಲ್ಲಿ ಹೋಗ್ಬಿಟ್ಟು ವೆಸ್ಟ್ ಅನ್ನ ಕ್ಲಿಕ್ ಮಾಡ್ತೀನಿ. ವೆಸ್ಟ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ಚಾರ್ಟ್ ಜಸ್ಟ್ ಹೈಲೈಟ್ ಆಗ್ತಿದೆ. ಇಲ್ಲಿ ನೋಡಿ ಸ್ಟೇಟ್ಸ್ ನೋಡಿ, ಇದೆಲ್ಲ ವೆಸ್ಟ್ ವೆಸ್ಟ್ ರೀಜನ್ ಅಲ್ಲಿ ಯಾವ್ದೆಲ್ಲ ಸ್ಟೇಟ್ಸ್ ಇದೆ ಅದೆಲ್ಲ ಹೈಲೈಟ್ ಆಗ್ತಿದೆ. ಸೌತ್ ಕ್ಲಿಕ್ ಮಾಡ್ತೀನಿ ನೋಡಿ. ನಾನು ಇಲ್ಲಿ ಯಾವುದೇ ಕಾಲಮ್ ಅನ್ನ ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲಿ ಫಿಲ್ಟರ್ಸ್ ಆಗ್ತಿದೆ. ಓಕೆ ನೋಡಿ ಇಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡ್ತೀನಿ ನೋಡಿ, ಇಲ್ಲಿ ಹೋಗ್ತೀನಿ. ನಾನು ಎಲ್ಲಿಂದ ಯಾವುದೇ ಒಂದು ಫಿಲ್ಟರ್ಸ್ ಅನ್ನ ನಾನು ಸೆಲೆಕ್ಟ್ ಮಾಡಿದಾಗ ಆಯ್ತಾ ಎಲ್ಲ ಕಡೆ ಫಿಲ್ಟರ್ ಆಗುತ್ತೆ. ರೈಟ್. ಸೊ ನಾನು ಇವಾಗ ಜಸ್ಟ್ ನೋಡಿದೆ ಎಲ್ಲ ಎಲ್ಲೇ ವಿಜುವಲೈಸೇಷನ್ಸ್ ನಾನು ಕ್ಲಿಕ್ ಮಾಡಿದ್ರು ನನಗೆ ಬೇರೆ ಈ ವ್ಯಾಲ್ಯೂಸ್ ಎಲ್ಲ ಬಂದು ಫಿಲ್ಟರ್ ಆಗ್ತಾ ಇದೆ. ಓಕೆ ರೈಟ್. ಈಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಓಕೆ ಈಸ್ಟ್ ಸೆಲೆಕ್ಟ್ ಮಾಡಿದ್ರೆ ನೋಡಿ ಇದೆಲ್ಲ ಹೈಲೈಟ್ ಆಗ್ತಿದೆ. ನನಗೆ ಹೈಲೈಟ್ ಆಗಬಾರ್ದು, ಫಿಲ್ಟರ್ ಆಗಬೇಕು. ಓಕೆ ಹೈಲೈಟ್ಗೂ ಫಿಲ್ಟರ್ಗೂ ತುಂಬಾ ವ್ಯತ್ಯಾಸ ಇದೆ. ನೀವು ನೋಡ್ಬೋದು ಇಲ್ಲಿ ನಾನು ವೆಸ್ಟ್ ಅಂತ ಸೆಲೆಕ್ಟ್ ಮಾಡಿದ್ರೆ ನೋಡಿ ಇದೆಲ್ಲ ಹೈಲೈಟ್ ಆಗ್ತಿದೆ, ಫಿಲ್ಟರ್ ಆಗ್ತಾ ಇಲ್ಲ. ಇದು ಕೂಡ ಹೈಲೈಟ್ ಇದೆ. ಸೊ ಫಿಲ್ಟರ್ ಮಾಡ್ಬೇಕಾದ್ರೆ ಏನ್ ಮಾಡಬೇಕು? ಓಕೆ ಇಲ್ಲಿ ಫಿಲ್ಟರ್ ಬೈ ಇಂಟರಾಕ್ಷನ್ ಅಂತ ಕರಿತೀವಿ. ಆಯ್ತಾ ನೋಡಿ ಲೋಡ್ ನಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ ಫಿಲ್ಟರ್ ಬೈ ಇಂಟರಾಕ್ಷನ್. ಇದು ಬರೀ ಫಿಲ್ಟರ್ ಆಗ್ತಾ ಇಲ್ಲ, ಇಲ್ಲಿ ಏನಾಗ್ತದೆ ಅಂದ್ರೆ ಹೈಲೈಟ್ ಆಗ್ತದೆ. ಬಟ್ ನಂಗೆ ಫಿಲ್ಟರ್ ಆಗ್ಬೇಕು ಅಂದ್ರೆ ಏನ್ ಮಾಡ್ತೀನಿ ಗೊತ್ತಾ, ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ್ದಾದ್ರು ಒಂದು ಚಾರ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ಮ್ಯಾಟ್
ಫಾರ್ಮ್ಯಾಟ್ಗೆ ಹೋದ್ರೆ ಅಲ್ಲಿ ಎಡಿಟ್ ಇಂಟರಾಕ್ಷನ್ ಅಂತಿದೆ. ನಾನು ಎಡಿಟ್ ಇಂಟ್ರಾಕ್ಷನ್ ಅಂತ ಕೊಟ್ಟಿದ ತಕ್ಷಣ ನೀವು ನೋಡ್ಬೋದು ಪ್ರತಿ ಒಂದು ಚಾರ್ಟ್ಗೂ ಇಲ್ಲಿ ಮೇಲ್ಗಡೆ ಅಥವಾ ಕೆಳಗಡೆ, ಆಯ್ತಾ? ಸ್ವಲ್ಪ ಮಿನಿಮೈಸ್ ಮಾಡ್ಕೊಂಡ್ರೆ ನೋಡಿ, ಸ್ವಲ್ಪ ಕಷ್ಟ ಆಗುತ್ತೆ ಆಯಾ ಚಾರ್ಟ್ನ ಈ ಒಂದು ಐಕಾನ್ಸ್ ನೋಡೋದಕ್ಕೆ. ನೋಡಿ, ಇಲ್ಲಿ ಹೋದ್ರೆ ನನಗೆ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ರೀಜನ್. ಈ ಚಾರ್ಟ್ ಇಂದ ಯಾವ್ದೆಲ್ಲ ಚಾರ್ಟ್ಸ್ ಫಿಲ್ಟರ್ ಆಗ್ಬೇಕು, ಓಕೆ, ಸೆಲೆಕ್ಟ್ ಮಾಡ್ಕೊಂಡ. ಈಗ ಈ ಚಾರ್ಟ್ ನೋಡಿ ಹೈಲೈಟ್ ಆಗ್ತಿದೆ, ಇದು ಹೈಲೈಟ್, ನನ್ ಮತ್ತೆ ಫಿಲ್ಟರ್. ನಾನು ಫಿಲ್ಟರ್ನ ಸೆಲೆಕ್ಟ್ ಮಾಡ್ಕೋತೀನಿ. ನೋಡಿ, ಇದನ್ನ ಎಲ್ಲಿ ಕ್ಲಿಕ್ ಮಾಡಿದ್ರು ಇದು ಫಿಲ್ಟರ್ ಈ ರೀತಿ ಆಗುತ್ತೆ. ನೆಕ್ಸ್ಟ್ ಇಲ್ಲೂ ಅಷ್ಟೇ ನೋಡಿ, ಇಲ್ಲಿ ಹೈಲೈಟ್ ಆಗಿದೆ, ಫಿಲ್ಟರ್ ಆಗುತ್ತೆ. ನೆಕ್ಸ್ಟ್ ಸಪೋಸ್ ಈ ಚಾರ್ಟ್ ಇದೆ, ನನಗೆ ನೋಡಿ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಸೌತ್ ಸ್ಟೇಟ್ ಫಿಲ್ಟರ್ ಆಗ್ಬೇಕು. ನಾನು ಏನ್ ಮಾಡ್ತೀನಿ, ಫಿಲ್ಟರ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ಬರ್ತೀನಿ, ಇಲ್ಲೂ ಕೂಡ ಅಷ್ಟೇ ನೋಡಿ, ಲೈನ್ ಚಾರ್ಟ್ ಬಂದು ಬರೀ ಫಿಲ್ಟರ್ಸ್ ಅಷ್ಟೇ ಆಗೋದು. ಓಕೆ, ಇದು ಬಂದು ಎಡಿಟ್ ಇಂಟ್ರಾಕ್ಷನ್. ಸೊ ನಾನು ಇವಾಗ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನನಗೆ ಏನಾದ್ರೂ ಅಕಸ್ಮಾತಿಗೆ ಫಿಲ್ಟರ್ ಆಗಬೇಕು ಅಂದ್ರೆ ಇದು ಕೊಡ್ತೀನಿ. ಬಟ್ ಇನ್ನೊಂದು ತಮಾಷೆ ನೋಡಿ, ಈಗ ನಾನು ಏನ್ ಮಾಡ್ತೀನಿ, ಇಲ್ಲಿ ನನಗೆ 4 ರೀಜನ್ಸ್ ಇದೆ, 4 ರೀಜನ್ಗಳ ಸ್ಟೇಟ್ಸ್ ಕೂಡ ಇಲ್ಲಿದೆ. ಈಗ ನಾನು ಇಲ್ಲಿ ಹೋಗ್ಬಿಟ್ಟು ವಾಷಿಂಗ್ಟನ್ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ, ಓಕೆ. ಸೊ ಇದು ಹೋಗ್ಬಿಟ್ಟು ಇಲ್ಲಿ ವೆಸ್ಟ್ ಅಥವಾ ಯಾವುದೇ ಒಂದಾಗ್ಲಿ ಇಲ್ಲಿ ಅದು ಹೈಲೈಟ್ ಆಗ್ತಿದೆ. ಈ ಚಾರ್ಟ್ ಇಂದ ಈ ಚಾರ್ಟ್ ನನಗೆ ಯಾವುದೇ ರೀತಿಯಾದ ಹೈಲೈಟ್ಸ್ ಆಗಬಾರ್ದು. ಅದೇ ನಾನು ಹೈಯರ್ ಲೆವೆಲ್ ಇಂದ ಲೋವರ್ ಲೆವೆಲ್ಗೆ ಹೋಗ್ಬೋದು, ಲೋವರ್ ಲೆವೆಲ್ ಇಂದ ಹೈಯರ್ ಲೆವೆಲ್ ಹೋಗಕ್ಕಾಗಲ್ಲ. ಅದಕ್ಕೆ ನಾನು ಏನ್ ಮಾಡ್ತೀನಿ ನೋಡಿ, ಇಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಐಕಾನ್ ಇದೆಯಲ್ಲ, ಇದಕ್ಕೆ ನನ್ ಅಂತ ಕೊಟ್ಬಿಡ್ತೀನಿ. ಇವ್ ನೋಡಿ, ಓಕೆ. ಸೊ ಈ ರೀತಿ ನನಗೆ ಯಾವ್ದಾರ ಅಕಸ್ಮಾತ್ ನೋಡಿ ಇದು ಫಿಲ್ಟರ್ ಆಗಬೇಕು ನೋಡಿ. ಓಕೆ, ಸೊ ಇದು ಬಂದು ಎಡಿಟ್ ಹೈಲೈಟ್ ಬೈ ಇಂಟರಾಕ್ಷನ್ಸ್. ತುಂಬಾ ಈಸಿ ಆಕ್ಚುಲಿ ಈ ರೀತಿ ನಾನು ಮಾಡುವಂಥದ್ದು. ಓಕೆ, ರೈಟ್. ಇವಾಗ ನೆಕ್ಸ್ಟ್ ನಾನೇನ್ ಮಾಡ್ಬೇಕು, ಇದೆಲ್ಲ ಆದ್ಮೇಲೆ ಎಡಿಟ್ ಇಂಟ್ರಾಕ್ಷನ್ ಅನ್ನ ತೆಗೆದ್ಬಿಡ್ಬೇಕು. ಯಾಕಂದ್ರೆ ನನಗಿಲ್ಲಾಂದ್ರೆ ಐಕಾನ್ಸ್ ಹಂಗೆ ಕಾಣಿಸ್ತಾ ಇರುತ್ತೆ. ಓಕೆ, ಅಕಸ್ಮಾತ್ ಏನಾದ್ರೆ ನಿಮ್ಗೆ ನೋಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ಈ ಒಂದು ಚಾರ್ಟ್ ಹೈಲೈಟ್ ಆಗ್ತಿದೆ ಅಂದ್ರೆ ಜಸ್ಟ್ ಇಲ್ಲಿ ಹೋಗಿ ಫಾರ್ಮ್ಯಾಟ್ ಎಡಿಟ್ ಇಂಟ್ರಾಕ್ಷನ್ ನೋಡಿ ನನ್ ಅಂತ ಕೊಡಿ. ಓಕೆನಾ? ಸೊ ಇಲ್ಲಿ ನೋಡಿ ಇಲ್ಲಿ ಹೈಲೈಟ್ ಆಗ್ತಿದೆ, ಹಂಗೆ ಹೈಲೈಟ್ ಬೇಡ. ಆದಷ್ಟು ಹೈಲೈಟ್ಗಿಂತ ಫಿಲ್ಟರ್ಸ್ಗೆ ಅವಕಾಶ ಅಂದ್ರೆ ಅದನ್ನ ನೀವು ಅಳವಡಿಸ್ಕೊಳ್ಳಿ. ಯಾಕೆಂದ್ರೆ ಫಿಲ್ಟರ್ಸ್ ನಮಗೆ ತುಂಬಾ ಈಸಿ ಎಕ್ಸ್ಪ್ಲೈನ್ ಮಾಡುತ್ತೆ. ಓಕೆ, ಸೊ ಹೈರಾರ್ಕಿ ನೀವು ಬರ್ಕೋಬೇಕು. ಈಗ ನಾನು ಇಲ್ಲಿಂದ ಸ್ಟೇಟ್ ಇಂದ ರೀಜನ್ ಸೆಲೆಕ್ಟ್ ಆಗಬಾರ್ದು ಅಂತಂದ್ರೆ ಅದು ಒಂದು ರೂಲ್ ತರ, ಅಂದ್ರೆ ಕೆಳಗಿಂದ ಮೇಲೆ ಫಿಲ್ಟರ್ ಆಗಬಾರ್ದು, ಮೇಲಿಂದ ಕೆಳಗೆ ಫಿಲ್ಟರ್ ಆಗ್ಬೇಕಂದ್ರೆ ಹೈಯೆಸ್ಟ್ ರ್ಯಾಂಕ್ ಇಂದ ನನ್ನ ಕೆಳಗೆ ಏನಿದೆ ಅದನ್ನ ನಾನು ನೋಡ್ಕೋಬಹುದು. ಬಟ್ ಅದೇ ಕೆಳಗಡೆಯಿಂದ ನನ್ನ ಮೇಲ್ಗಡೆ ಫಿಲ್ಟರ್ಸ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಆ ಥರದ್ದು ಕೆಲವೊಂದು ಸಣ್ಣ ಪುಟ್ಟದನ್ನ ನೀವೇ ಮ್ಯಾನೇಜ್ ಮಾಡ್ಕೋಬೇಕು. ಓಕೆ, ರೈಟ್. ಸೊ ಇದು ಇನ್ನೊಂದು ರೀತಿಯಾದ ಫಿಲ್ಟರ್ಸ್. ಈಗ ನಾವು ನೆಕ್ಸ್ಟ್ ಟಾಪಿಕ್, ಇನ್ನೂ ಒಂದು ಫಿಲ್ಟರ್ಸ್ ಇದೆ, ಇನ್ನೂ ಒಂದಲ್ಲ ಇನ್ನೂ ತುಂಬಾ ಇದೆ ಫಿಲ್ಟರ್ಸ್. ಸೊ ನಾವು ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಹೋಗೋಕ್ಕೂ ಮುಂಚೆ ನಿಮಗೆ 2 ಮಿನಿಟ್ಸ್ ಕೊಡ್ತೀನಿ. ಇಲ್ಲಿವರೆಗೂ ಟಾಪಿಕ್ ಹೆಂಗ್ ಅನ್ನಿಸ್ತು, ಏನಾದ್ರು ಕ್ವಶನ್ಸ್ ಇದೆಯಾ ಅದನ್ನ ತಿಳಿಸಿ. 2 ಮಿನಿಟ್ಸ್ ಬ್ರೇಕ್ ನಾನು ಕೊಡ್ತೀನಿ. ನಿಮ್ಗೆ ಏನಾದ್ರು ಹೇಳೋದಿರ, ಮೈಕ್ ಇಲ್ಲ, ಬಟ್ ನೀವು ಏನಾದ್ರು ಡೌಟ್ಸ್ ಇದ್ರೆ ಅಥವಾ ಏನಾದ್ರು ಹೇಳೋದಿದ್ರೆ ಹೇಳ್ಬೋದು. 2 ಮಿನಿಟ್ಸ್. ಸೊ ವಿಜೇತನ ಹಾಕಿದ್ದಾರೆ. The concept of top N in the page filters is a key discussion point in Power BI interviews, particularly for fresher roles. Okay, right. Okay, so ವಿಜಿತ್, ಇವಾಗ ನಿಮ್ಗೆ ಇದು ಅರ್ಥ ಆಯ್ತಾ? ಇವಾಗ ಟಾಪ್ ಎನ್ ನಾನು ಹೇಳಿದ್ದು ಇವಾಗ ಸ್ವಲ್ಪ ಐಡಿಯಾ ಬಂತಾ ಆಗ್ಲೇ?
ಇಂಟರಾಕ್ಷನ್ ಆಗುವಾಗ ಮಾಡ್ಬೋದಲ್ಲ ಚಂದ್ರಶೇಖರ್? ಇಲ್ಲಿ ನೋಡಿ, ಅದೇ ನಿಮ್ಗೆ ತೋರಿಸಿದ್ನಲ್ಲ ನೋಡಿ. ಈಗ ನನಗೆ ಅದು ಬೇಕು ಅಂತಂದಾಗ ನಾನು ಏನು ಮಾಡ್ತೀನಿ, ಎಡಿಟ್ ಇಂಟ್ರಾಕ್ಷನ್ ಕೊಟ್ಟಿರ್ತೀನಿ ನೋಡಿ, ಇಲ್ಲಿ ಬರುತ್ತಿಲ್ಲ. ಓಕೆನಾ? ಈಗ ನನಗೆ ಈ ಚಾರ್ಟ್ ಇಂದ ನೋಡಿ, ಇಲ್ಲಿ ನಾನು ಸೆಲೆಕ್ಟ್ ಮಾಡಿದ್ರೆ ಇದೆಲ್ಲ ಹೈಲೈಟ್ ಆಗ್ತಿದೆ. ನಾನೇನು ಮಾಡ್ತೀನಿ, ನನ್ನ ಅಂತ ಕೊಡ್ತೀನಿ, ಇಲ್ಲೂ ನಾನು ಅಂತ ಕೊಡ್ತೀನಿ. ಫೈನ್. ನನಗೆ ಇದೆಲ್ಲ ನಾನು ಸೆಟ್ ಮಾಡಾದ್ಮೇಲೆ ಏನು ಮಾಡಬೇಕು, ಮತ್ತೆ ಅದೇ ಫಾರ್ಮ್ಯಾಟ್ಗೆ ಹೋಗಿ ಎಡಿಟ್ ಇಂಟ್ರಾಕ್ಷನ್ ಕ್ಲಿಕ್ ಮಾಡಬೇಕು. ನೋಡಿ, ಎಲ್ಲ ಹೊರಟೋಗುತ್ತೆ. ನಿಮ್ಗೆ ಅದು ಕಾಣಿಸಲ್ಲ ಅವಾಗ. ಅದೇನಂದ್ರೆ ಅದನ್ನು ಸೆಟ್ ಮಾಡೋದಿಕ್ಕಷ್ಟೇ. ರೈಟ್. ವಿನಯ್ ಹೆಗ್ಡೆ, ಫಿಲ್ಟರ್ಸ್ ಯೂಸಿಂಗ್ ಪವರ್ ಕ್ವೆರಿ ಎಡಿಟರ್ ಅಂಡ್ ಫಿಲ್ಟರ್ ಆನ್ ಆಲ್ ದ ಪೇಜಸ್ ಮೋಸ್ಟ್ಲಿ ಸೇಮ್ ಆಗುತ್ತೆ ಅಲ್ವಾ ಸರ್? ಬಿಕಾಸ್ ಪವರ್ ಕ್ವೆರಿಗೆ ಫಿಲ್ಟರ್ ಆಬ್ವಿಯಸ್ಲಿ ಎಲ್ಲ ಪೇಜ್. ಎಸ್, ಹಂಗೂ ಮಾಡ್ಬೋದು. ಇಲ್ಲಾಂದ್ರೆ ನೀವು ಇಲ್ಲಿ ಫಿಲ್ಟರ್ ಆನ್ ಆಲ್ ದ ಪೇಜಸ್ ಕೂಡ ಕೊಡ್ಬೋದು. ನಿಮಗೆ ಪಾಸಿಬಲಿ ಏನೆಲ್ಲ ಅವೈಲೇಬಲ್ ಇದೆ ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವು ಹೆಂಗ್ ಯೂಸ್ ಮಾಡಬೇಕು ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್. ಇದನ್ನೇ ಯೂಸ್ ಮಾಡಿ, ಇದೇ ಆಪ್ಷನ್ ಯೂಸ್ ಮಾಡಿ ಅಂತ ನಾ ಹೇಳಲ್ಲ. ಓಕೆ, ಅಲ್ಟಿಮೇಟ್ಲಿ ರಿಸಲ್ಟ್ ಇಂಪಾರ್ಟೆಂಟ್. ಬಟ್ ಹಂಗಂತೇಳಿ ರಿಸಲ್ಟ್ ಬರೋದಕ್ಕೋಸ್ಕರ ನಾನು ಹೆಂಗಂದ್ರೆ ಹಂಗೆ ಮಾಡೋಕ್ಕಾಗಲ್ಲ. ಆಪ್ಟಿಮೈಸ್ಡ್ ವೇ, ಫಾಸ್ಟ್ ಆಗಿ ಅಥವಾ ಒಂದು ಪ್ರೊಫೆಷನಲಿ ಸಿಂಪಲ್ ಆಗಿ ಮಾಡುವಂಥದ್ದು ಕಲ್ತ್ಕೋಬೇಕಾಗತ್ತೆ. ರೈಟ್. ಎನಿ ಅದರ್ ಕ್ವಶನ್ಸ್? ಓಕೆ. ಶ್ರೀದೇವಿ, ಪ್ಲೀಸ್ ಗಿವ್ ಸಮ್ ಕೀ ಇಂಟರ್ವ್ಯೂ ಟಿಪ್ಸ್ ಇಫ್ ಇಟ್ಸ್ ರಿಲೆವೆಂಟ್. ಓಕೆ. ನನ್ನ ಹತ್ರ ಒಂದು ಕಂಟೆಂಟ್ ಇದೆ. ಓಕೆನಾ? ಒಂದು 500+ ಕ್ವಶನ್ಸ್ ಇದೆ. ಆಮೇಲೆ ಈ ಕೆಲವ್ರಿಗೆಲ್ಲ ಏನಂದ್ರೆ, ನಾನು ಈ ಪಾಠ ಮಾಡ್ಬೇಕಾದ್ರೆ ಸರ್ ಇದು ಇಂಪಾರ್ಟೆಂಟ್ ಕ್ವಶನ್, ಇಂಟರ್ವ್ಯೂ ಕ್ವಶನ್, ಇದನ್ನೆಲ್ಲ ಹೈಲೈಟ್ ಮಾಡಿ ಅಂತ. ನೋಡಿ, ನಿಮಗೆ ಬಂದು ಹೇಳ್ತೀನಿ. ಇಂಟರ್ವ್ಯೂಸ್ ಇದೆಯಲ್ಲ, ಇಂಟರ್ವ್ಯೂಸ್ ಅಲ್ಲಿ ತುಂಬಾ ಜನಕ್ಕೆ ಏನಂದ್ರೆ ಇದೇ ಕ್ವಶನ್ಸ್ ಬರುತ್ತೆ. ಓಕೆ, ವಾಟ್ ಇಸ್ ಫಿಲ್ಟರ್ಸ್? ಈಗ ವಿಜಯ್ ಕೇಳ್ತಿರೋ ಟಾಪ್ ಎನ್ ಇದ್ರ ಬಗ್ಗೆ ಹೆಂಗ್ ಕೇಳ್ತಾರೆ ಅಂತ. ನೀವು ಆ ರೀತಿ ಯಾವತ್ತು ಪ್ರಿಪೇರ್ ಆಗಿ ಹೋಗ್ಬೇಡಿ. ಇಂಟರ್ವ್ಯೂಸ್ ಅಂದ್ರೆ ತುಂಬಾ ಜನಕ್ಕೆ ಆಕ್ಚುಲ್ ಆಗಿ ಇನ್ನೂ ಎಕ್ಸಾಕ್ಟ್ ಮೀನಿಂಗ್ ಗೊತ್ತಿಲ್ಲ. ನಾನು ಹೇಳ್ತೀನಿ ಕೇಳಿ, ತುಂಬಾ ಸಿಂಪಲ್ ಆಗಿ. ಇಂಟರ್ವ್ಯೂ ಅಂದ್ರೆ ಯು ಆರ್ ಜಸ್ಟ್ ನಿಮ್ಮ ಸ್ಕಿಲ್ಸ್ ಯಾವ ರೀತಿ ಇದೆ, ಆ ಸ್ಕಿಲ್ಸ್ ಅಕಸ್ಮಾತ್ ನಾನು ಯೂಸ್ ಮಾಡ್ಕೊಂಡ್ರೆ ಆ ಕಂಪನಿಗೆ ಎಷ್ಟು ಮಟ್ಟಿಗೆ ಯೂಸ್ ಆಗುತ್ತೆ, ಇದನ್ನಷ್ಟೇ ಅಲ್ಲಿ ಕಂಪನೀಸ್ ನೋಡುವಂಥದ್ದು. ನಾನು ಒಂದು ಪ್ರಾಡಕ್ಟ್ ಅಂತ ಇಟ್ಕೊಳ್ಳೋಣ, ನಾನು ನನ್ನಷ್ಟಕ್ಕೆ ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ಕೋತೀನಿ ಅಂದ್ರೆ, ನನ್ನನ್ನ ನೀವು ಹೈಯರ್ ಮಾಡ್ಕೊಂಡ್ರೆ ನಿಮಗೆ ಕಂಪನಿಗೆ ಏನು ಅನುಕೂಲ ಇದೆ, ಅದು ಆಕ್ಚುಲಿ ಇಂಟರ್ವ್ಯೂಸ್. ಅದನ್ನ ನಾನು ಪ್ರೂವ್ ಮಾಡಬೇಕು ಅಂತಂದಾಗ ಅವ್ರೇನ್ ಮಾಡ್ತಾರೆ, ಈಗ ನಾನು ನನ್ನ ನೀವು ಹೈಯರ್ ಮಾಡ್ಕೋಬೇಕು ಅಂದ್ರೆ ನನ್ನಲ್ಲಿರೋ ಒಂದಷ್ಟು ಕ್ವಾಲಿಟೀಸ್ ಇದಾವೆ. ಅವಾಗ ಅವ್ರೇನ್ ಮಾಡ್ತಾರೆ, ಓಕೆ ನಿಮ್ಗೆ ಈ ವಿಷಯದ ಬಗ್ಗೆ ಗೊತ್ತಾ, ಅಕಸ್ಮಾತ್ ಏನಾದ್ರು ನಿಮ್ಗೆ ಈ ಒಂದು ರಿಪೋರ್ಟ್ಸ್ ಮಾಡೋದಿಕ್ಕೆ ಕೊಟ್ರೆ ನೀವೇನೆಲ್ಲ ಮಾಡ್ತೀರಾ. ಓಕೆ, ಸೊ ಈ ರೀತಿ ನಮ್ಮಷ್ಟಕ್ಕೆ ನಾವು ನಿಮ್ಮ ಕಂಪನಿಗೆ ನನ್ನನ್ನ ಹೈಯರ್ ಮಾಡ್ಕೊಂಡ್ರೆ ನನಗೆ ಅಷ್ಟು ಸಾಮರ್ಥ್ಯ ಇದೆ, ನನಗೆ ಅಷ್ಟು ಕೆಪಾಸಿಟಿ ಇದೆ, ನೀವು ನಾನು ತಗೊಂಡ್ರೆ ನಿಮ್ಮ ಪ್ರಾಜೆಕ್ಟ್ಸ್ ಅನ್ನ ಸುಲಭವಾಗಿ ಆರಾಮಾಗಿ ಮುಗಿಸ್ಕೊಡ್ತೀನಿ. ಆಯ್ತಾ? ಇದನ್ನ ನೀವು ಆನ್ಸರ್ ಮಾಡಬೇಕು. ಇಂಥದ್ದೇ ಕ್ವಶನ್ಸ್ ಕೇಳ್ತಾರೆ ಅಂತ ನೀವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ಆಯ್ತಾ? ಯಾಕೆ ಹೇಳ್ತೀನಿ ಅಂದ್ರೆ, ಆ ಕಾಲ ಹೊರಟೋಯ್ತು. ಅವಾಗ ನಾವೇ ಕೇಳ್ತಾ ಇದ್ವಿ ವಿ ಲುಕ್ಅಪ್ ಅಂದ್ರೆ ಏನು, ಅದಕ್ಕೆ ಮ್ಯಾಚ್ ಹೆಂಗ್ ಹಾಕ್ಬೇಕು, ಈ ರೀತಿ ಕ್ವಶನ್ಸ್ ಅನ್ನ ನಾನೇ ಕೇಳ್ತಾ ಇದ್ದೆ. ಬಟ್ ಇವಾಗೆಲ್ಲ ಅದು ಹೊರಟೋಯ್ತು. ಇವಾಗೆಲ್ಲ ಹೆಂಗ್ ಗೊತ್ತಾ, ನಿಮಗೆ ಪ್ರಾಕ್ಟಿಕಲ್ ಆಗಿ ಇದು ವರ್ಕ್ ಮಾಡಕ್ ಬರುತ್ತಾ, ಈ ರೀತಿ ನೋಡ್ತಾರೆ. ಓಕೆ, ಸೊ ಇಂಟರ್ವ್ಯೂ ಕ್ವಶನ್ಸ್ ಅಂದ್ರೆ ಒಂದಷ್ಟು ಕ್ವಶನ್ಸ್ ನನ್ನ ಹತ್ರ ಒಂದು 500+ ಕ್ವಶನ್ಸ್ ಇದಾವೆ. ಅದು ತುಂಬಾ ತುಂಬಾ ಜನದ ಹತ್ರ ಇದೆ ಆಲ್ರೆಡಿ. ನಾನು ಮತ್ತೆ ಇದನ್ನ ಆ ಕೋರ್ಸಲ್ಲಿ ಅದನ್ನ ಪೋಸ್ಟ್ ಮಾಡ್ತೀನಿ, ಬೇಕಿದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ ಅದನ್ನ. ಆ ಕ್ವಶನ್ಸ್ ಬಂದು ಬೇರೆ ಬೇರೆ ಕಂಪ್ನೀಸ್ಗಳ ಕ್ವಶನ್ ಪೇಪರ್ ಪ್ಲಸ್ ನಾನ್ ಪ್ರಿಪೇರ್ ಮಾಡಿರ್ತಕ್ಕಂಥ ಕೆಲವೊಂದು ಕ್ವಶನ್ಸ್ ಪ್ಲಸ್ ಇಂಟರ್ನೆಟ್ ಅಲ್ಲೂ ಕೂಡ ನಾನು ತಗೊಂಡಿದ್ದೀನಿ. ಆಯ್ತಾ? ಎಲ್ಲದೂ ಕೊಲೆಕ್ಟ್ ಮಾಡಿ ಆ ಒಂದು ಇಂಟರ್ವ್ಯೂ ಕ್ವಶನ್ಸ್ ಅನ್ನ ಪ್ರಿಪೇರ್ ಮಾಡಿದ್ದೀನಿ. ಓಕೆನಾ? ರೈಟ್. ದರ್ಶನ್, ಕ್ಯಾನ್ ವಿ ಸಾರ್ಟ್ ದ ಬಾರ್ ಚಾರ್ಟ್ಸ್ ಇನ್ ಕಸ್ಟಮ್ ಆರ್ಡರ್? ಕಸ್ಟಮ್ ಆರ್ಡರ್ ಮಾಡ್ಬೋದು.
ಅದಕ್ಕೆ ನಾವು ಸಪ್ರೇಟ್ ಆಗಿ ಒಂದು ಫ್ಲಾಗ್ ತಗೋಬೇಕಾಗುತ್ತೆ. ಅದು ಬೇಕಾದ್ರೆ ನಾನು ನೆಕ್ಸ್ಟ್ ವಿಜುವಲೈಸೇಷನ್ ಅಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಆಯ್ತಾ? ಈಗ ಅದಕ್ಕೆಲ್ಲ ನಾನು ಮತ್ತೆ ಎಲ್ಲ ಪ್ರಿಪೇರ್ ಮಾಡಿದ್ರೆ ಇವತ್ತಿನ ಟಾಪಿಕ್ ಡೈವರ್ಟ್ ಆಗುತ್ತೆ. ದರ್ಶನ್, ಬೇಕಿದ್ರೆ ನಾನು ಕರೆಕ್ಟಾಗಿ ಅದೇ ಡೇಟಾ ನಾನು ತಗೊಂಡು ಬಂದು ನಿಮ್ಗೆ ನಾನು ತೋರಿಸ್ತೀನಿ. ಮಾಡ್ಬೋದು. ನಿಮಗೆ ಕಸ್ಟಮೈಸ್ಡ್ ಸಾರ್ಟಿಂಗ್ ಇಲ್ಲೂ ಕೂಡ ಮಾಡ್ಬೋದು. ಬಟ್ ಅದಕ್ಕೆ ಬೇರೆ ಫ್ಲಾಗ್ ಹಾಕೊಂಡು ನಾವು ಮಾಡ್ಬೇಕಾಗತ್ತೆ. ಓಕೆನಾ? ತೋರಿಸಿ, ಡೋಂಟ್ ವರಿ. ನಿಮ್ಗೆ ಆ ಥರದ್ದು ಏನಾದರೂ ಯುನೀಕ್ ಆಗಿ ಏನಾದ್ರು ಬೇಕು ಅಂತಂದ್ರೆ ಖಂಡಿತವಾಗಿ ಮಾಡೋಣ. ಬಟ್ ಈಗ ನಾನು ಏನಾದ್ರು ಅಕಸ್ಮಾತಿಗೆ ಟಾಪಿಕ್ ಡೈವರ್ಟ್ ಮಾಡ್ತು ಅಂದ್ರೆ ಮತ್ತೆ ನಮ್ದೆಲ್ಲ ಏನೋ ನಿನ್ನೆ ಆಮ್, ತುಂಬಾ ಬೇಗನೆ ಮುಗಿಸ್ಬಿಟ್ಟು ಎಷ್ಟೊಂದು ಹೆಚ್ಚು ಕಮ್ಮಿ ಒಂದು 3/4 ಗಂಟೆ ಅಷ್ಟೇ ತಗೊಂಡ್ವಿ. ಸೊ ಆ ರೀತಿ ಕೆಲವೊಂದು ನಂಬರ್ ಆಫ್ ಆರ್ಸ್ ಅಂತಲ್ಲ, ಡೈವರ್ಟ್ ಆದ್ರೆ ಎಲ್ಲ ಟಾಪಿಕ್ಸ್ ಎಲ್ಲ ಫ್ಲೋ ಔಟ್ ಹೋಗುತ್ತೆ. ಓಕೆ, ನಾನು ಖಂಡಿತ ನಿಮ್ಗೆ ತೋರಿಸ್ತೀನಿ. ರೈಟ್? ಓಕೆ, ಸೋ ಫಾರ್ ಸೋ ಗುಡ್ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಇಲ್ಲಿ 15 ಜನ ಏನಿದ್ದೀರಾ, ಸೊ ಇಲ್ಲಿವರೆಗೂ ಹೆಂಗ್ ಅನ್ನಿಸ್ತು ಅಟ್ಲೀಸ್ಟ್ ಅದನ್ನಾದ್ರೂ ಹಾಕಿ ಒಂದು 30 ಸೆಕೆಂಡ್ಸ್ ಕೊಡ್ತೀನಿ. ವಿನಯ್, ಟಾಪ್ ಎನ್ ಫಿಲ್ಟರ್ ಈಕ್ವಲ್ಸ್ ರ್ಯಾಂಕ್ ಆಗುತ್ತಲ್ಲ, ಬಟ್ ಟೂಲ್ ಟಿಪ್ಸ್ ಅಲ್ಲಿ ರ್ಯಾಂಕ್ ಬರೋದಾದ್ರೆ ಡ್ಯಾಕ್ಸ್ ನ ಯೂಸ್ ಮಾಡಬಹುದು. ಬಿಕಾಸ್ ಫಿಲ್ಟರ್ನ ಟೂಲ್ ಟಿಪ್ಸ್ಗೆ ಬಳಸ್ಕೊಳಕ್ ಬಳಸ್ಕಾಗಲ್ಲ. ಮಾಡ್ಬೋದು ವಿನಯ್, ಎಲ್ಲದೂ ಮಾಡ್ಬೋದು. ನಿಮಗೆ ನಾನು ಹೇಳಿದ್ನಲ್ಲ, ಆಪ್ಷನ್ಸ್ ತುಂಬಾ ಇದಾವೆ. ಡ್ಯಾಕ್ಸ್ ಅಲ್ಲಿ ಕೂಡ ನೀವು ಮಾಡಬಹುದು, ಡೈರೆಕ್ಟ್ ಆಗಿ ಫಿಲ್ಟರ್ಸ್ ಮಾಡಬಹುದು. ಓಕೆ, ಎಲ್ಲಾ ರೀತಿನೂ ಮಾಡಬಹುದು. ಟಾಪ್ ಅಂಡ್ ಫಿಲ್ಟರ್. ಓಕೆ, ರೈಟ್ ಪೀಪಲ್, 30 ಸೆಕೆಂಡ್ಸ್ ಇಲ್ಲಿವರೆಗೂ ಹೆಂಗ್ ಅನಿಸ್ತು ನಿಮ್ಗೆ? ಅದನ್ನ ಥ್ಯಾಂಕ್ ಯು ಫಾರ್ ಪೇಷನ್ಸ್. ಓಕೆ, ರೈಟ್. ಹೇಳ್ದೆ ನಿಮ್ಗೆ, ನೀವು ಸುಮ್ಮನೆ ಕೂತ್ರೆ ನಂಗೆ ಏನು ಗೊತ್ತಾಗಲ್ಲ. ಸುಮ್ಮನೆ ನಾನು ಬಂದು ಪ್ರವಚನ ಮಾಡ್ತಾ ಇಲ್ಲ ನಾನು. ಆಯ್ತಾ? ನಿಮಗೆ ಕಲಿಯೋದಿಕ್ಕೆ ನಿಮ್ ತಲೆಗೆ ಹೋಗ್ಬೇಕು ಅಂತ ನಾನು ಮಾಡ್ತಾ ಇರೋದು. ಸೊ ನಿಮ್ಗೆ ಕೇಳಿಸ್ಕೊತಾ ಇದ್ರಲ್ಲ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಗುಡ್. ನೀವು ಏನಾದ್ರೂ ಒಂದು ಮೆಸೇಜ್ ಹಾಕಿದಾಗ ನನ್ಗೆ ಗೊತ್ತಾಗುತ್ತೆ ಅಟ್ಲೀಸ್ಟ್ ಕೇಳಿಸ್ಕೊತಾ ಇದ್ರ ಅಂತ. ನೀವು ಯಾರು ಮೆಸೇಜ್ ಹಾಕಿಲ್ಲ ಅಂದ್ರೆ ನನ್ಗೆ ಏನೂ ಗೊತ್ತಾಗಲ್ಲ. ರೈಟ್ ಪೀಪಲ್. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಹೋಗೋಣ. ಓಕೆನಾ? ನೆಕ್ಸ್ಟ್ ಟಾಪಿಕ್ ಬಂದು, ಓಕೆ ಫೈನ್, ಇವಾಗ ಸ್ಟಾಪ್ ಮಾಡಿ. ಎಲ್ಲರೂ ದಯವಿಟ್ಟು ಸ್ಟಾಪ್ ಮಾಡಿ. ಓಕೆ, ಇವಾಗ ಟಾಪಿಕ್ ಅನ್ನ ಕೇಳಿಸ್ಕೊಳ್ಳಿ. ಇವಾಗ ನಾವು ಮಾಡ್ತಾ ಇರೋಂಥ ಟಾಪಿಕ್ ತುಂಬಾ ಇಂಪಾರ್ಟೆಂಟ್. ಅದು ಬಂದು ಸ್ಲೈಸರ್ಸ್. ಓಕೆ, ಸೊ ದಯವಿಟ್ಟು ಎಲ್ಲರೂ ಈ ಒಂದು ಟಾಪಿಕ್ ನಾನು ಏನ್ ಮಾಡ್ತೇನೆ, ಇದನ್ನ ದಯವಿಟ್ಟು ಗಮನ ಇಟ್ಟು ಕೇಳಿ. ಯಾಕೆಂದ್ರೆ ಈ ಸ್ಲೈಸರ್ಸ್ ಏನಿದೆ, ಇದು ಬಂದು ನಮಗೆ ತುಂಬಾ ಇಂಪಾರ್ಟೆಂಟ್. ಯಾತಕ್ಕೆ ಅಂತಂದ್ರೆ, ನಾವು ಡ್ಯಾಶ್ ಬೋರ್ಡ್ ಅನ್ನ ಯೂಸ್ ಮಾಡಿದಾಗ ಕ್ಲೈಂಟ್ಗೆ ಅಥವಾ ಯೂಸರ್ಸ್ಗೆ ನಾವು ಅವರಿಗೆ ಬೇಕಾಗಿರ್ತಕ್ಕಂಥ ಫಿಲ್ಟರ್ಸ್ ಅನ್ನ ಕೊಡೋದಕ್ಕೆ ನಾವು ಸ್ಲೈಸರ್ಸ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿವರೆಗೂ ನಾವೇನೆಲ್ಲ ನಾವು ಮಾಡಿದ್ವಲ್ಲ, ಇದೆಲ್ಲ ಬಂದು ಡೆವಲಪರ್ಸ್ ನಾವು ಫಿಲ್ಟರ್ಸ್ ಮಾಡುವಂಥದ್ದು. ಸೊ ದಟ್ ಯೂಸರ್ಗೆ ಆ ಆಪ್ಷನ್ಸ್ ಸಿಗಲ್ಲ. ಫಿಲ್ಟರ್ ಇವಾಗ ಏನ್ ನಾವು ಕೊಟ್ವಲ್ಲ ಅದೆಲ್ಲ ಯೂಸರ್ಗೆ ಅದು ಸಿಗಲ್ಲ. ಬಟ್ ಯೂಸರ್ಗೆ ಫಿಲ್ಟರ್ಸ್ ಮಾಡಬೇಕು, ಅವರು ಡೈನಾಮಿಕ್ ಆಗಿ ಫಿಲ್ಟರ್ ಮಾಡ್ಕೋಬೇಕು. ಸೊ ಆ ರೀತಿ ಮಾಡಬೇಕು ಅಂತಂದ್ರೆ ನಾವೇನ್ ಮಾಡ್ತೀವಿ, ಸ್ಲೈಸರ್ಸ್ ಅನ್ನ ಯೂಸ್ ಮಾಡ್ತೀವಿ. ಆಯ್ತಾ? ನೋಡಿ, ಈಗ ಇಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿ ಸ್ಲೈಸರ್ಸ್ ಇಲ್ಲಿದೆ. ಇದನ್ನ ಕ್ಲಿಕ್ ಮಾಡಿದ್ರೆ ನನಗೆ ಈ ತರ ಒಂದು ವಿಜುವಲೈಸೇಷನ್ ಬರುತ್ತೆ. ಆಯ್ತಾ? ಇದು ಒಂದು ವಿಜುವಲೈಸೇಷನ್ ಅಂತಾನೆ ಇಟ್ಕೊಳ್ಳೋಣ. ಬಟ್ ಇದನ್ನ ನಾವು ಯೂಶಲಿ ಆಬ್ಜೆಕ್ಟ್ ಅಂತ ಕರಿತೀವಿ, ಯಾಕಂದ್ರೆ ಇದರಿಂದ ಬೇರೆ ಎಲ್ಲ ಫಿಲ್ಟರ್ಸ್ ಗಳಾಗುತ್ತೆ. ನಾನು ಇವಾಗ ಇಲ್ಲಿ ಹೋಗ್ಬಿಟ್ಟು ಈ ಫಿಲ್ಟರ್ಸ್ಗೆ ರೀಜನ್ ತಗೋತೀನಿ. ನೋಡಿ ಫಿಲ್ಟರ್ಸ್,
ಸೇಮ್ ನಮ್ಗೆ ಎಕ್ಸೆಲ್ ಅಲ್ಲೂ ಸ್ಲೈಸರ್ಸ್ ಇದೆ. ಇವಾಗ ಏನ್ ಮಾಡ್ಬೋದು ನೋಡಿ, ಇಲ್ಲಿ ಹೋಗ್ಬಿಟ್ಟು ಜಸ್ಟ್ ಸೆಂಟ್ರಲ್ ಅಂತ ಕೊಟ್ರೆ ನೋಡಿ ಈ ರೀತಿ ಫಿಲ್ಟರ್ ಮಾಡ್ಬೋದು. ಇದು ಯೂಸರ್ಗೆ ನಾವು ಕೊಡ್ತಕ್ಕಂಥ ಫಿಲ್ಟರ್ಸ್. ಸೊ ಯೂಸರ್ ಇದನ್ನು ಯೂಸ್ ಮಾಡ್ಕೋಬಹುದು. ಇಲ್ಲಿ ನಾನೇನ್ ಕೊಟ್ಟಿದ್ದೀನಲ್ಲ ಇದಕ್ಕೆ ಲಿಸ್ಟ್ ಬಾಕ್ಸ್ ಅಂತ ಕರಿತೀವಿ. ಲಿಸ್ಟ್ ಆಯ್ತಾ. ಇದರಲ್ಲೂ ತುಂಬಾ ತರ ಇದೆ. ಈಗ ನಾನು ಇಲ್ಲಿ ಏನ್ ಸೆಲೆಕ್ಟ್ ಮಾಡ್ತೀನಲ್ಲ ಇಲ್ಲಿ ಆಯ್ತಾ, ಸಿಂಗಲ್ ಸೆಲೆಕ್ಷನ್ ಆಗ್ತಿದೆ. ಬಟ್ ನಂಗೆ ಮಲ್ಟಿಪಲ್ ಸೆಲೆಕ್ಷನ್ ಬೇಕು. ಈಸ್ಟ್ ಮತ್ತೆ ವೆಸ್ಟ್ ಎರಡೂ ಬೇಕು. ಕಂಟ್ರೋಲ್ ಇಟ್ಕೊಳ್ಳಿ. ಈಸ್ಟ್ ನೋಡಿ, ಈಸ್ಟ್ ಮತ್ತೆ ವೆಸ್ಟ್ ಎರಡೂ ಬರ್ತಿದೆ. ಓಕೆನಾ. ಕಂಟ್ರೋಲ್ ಹಿಡ್ಕೋಬೇಕು ನಾನು ನೋಡಿ, ಸೆಂಟ್ರಲ್ ಸೌತ್ ಈ ರೀತಿ. ಸಪೋಸ್ ನನಗೆ ಇಲ್ಲಿ ಇದೆಯಲ್ಲ, ಇದು ಸಿಂಗಲ್ ಸೆಲೆಕ್ಷನ್ ಆಗಬೇಕು, ಮಲ್ಟಿಪಲ್ ಸೆಲೆಕ್ಷನ್ ಆಗಬಾರ್ದು. ಕೆಲವು ಟೈಮ್ ಏನಾಗುತ್ತಂದ್ರೆ ನಮ್ಗೆ ಯಾವ ತರ ಇರುತ್ತೆ ಅಂದ್ರೆ ನಮ್ಗೆ ಒಂದೇ ಸೆಲೆಕ್ಷನ್ಸ್ ಇರಬೇಕು. ಅಂತ ಟೈಮಲ್ಲಿ ನಾ ಏನ್ ಮಾಡ್ಬೇಕು ಅಂದ್ರೆ ಫಾರ್ಮ್ಯಾಟ್ ಹೋಗ್ಬೇಕಾಗ್ತದೆ. ಸ್ಲೈಸರ್ ಸೆಟ್ಟಿಂಗ್ಸ್. ಓಕೆ, ಸ್ಲೈಸರ್ ಸೆಟ್ಟಿಂಗ್ಸ್. ಇಲ್ಲಿ ಹೋದ್ರೆ ನೋಡಿ, ಸಿಂಗಲ್ ಸೆಲೆಕ್ಟ್, ಮಲ್ಟಿ ಸೆಲೆಕ್ಟ್ ವಿತ್ ಕಂಟ್ರೋಲ್. ನೋಡಿ ಇದು ಬಂದು ಮಲ್ಟಿ ಸೆಲೆಕ್ಟ್ ವಿತ್ ಕಂಟ್ರೋಲ್ ಅಂತಿದೆ ಆಯ್ತಾ ಇಲ್ಲಿ. ಆಮೇಲೆ ಶೋ ಸೆಲೆಕ್ಟ್ ಆಲ್ ಅಂತಿದೆ. ನನಗೆ ಇವಾಗ ರಿಕ್ವೈರ್ಮೆಂಟ್ ಬಂದು ಸಿಂಗಲ್ ಸೆಲೆಕ್ಟ್. ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ತೀನಿ ನೋಡಿ, ಸಿಂಗಲ್ ಸೆಲೆಕ್ಟ್. ಬಾಕಿ ಎಲ್ಲ ಆಪ್ಷನ್ಸ್ ಹೊರಟೋಯ್ತು ನನಗೆ ನೋಡಿ. ಇಲ್ಲಿ ಹೋಗ್ಬಿಟ್ಟು ನನಗೆ ಹೆಂಗ್ ಗೊತ್ತಾಗುತ್ತೆ ಇದು ಸಿಂಗಲ್ ಸೆಲೆಕ್ಷನ್ ಮಲ್ಟಿ ಸೆಲೆಕ್ಷನ್ ಅಂತ? ಯೂನಿವರ್ಸಲಿ ಆಯ್ತಾ, ನಿಮ್ಗೆ ಯಾವುದೇ ಅಪ್ಲಿಕೇಶನ್ ತಗೊಳ್ಳಿ, ಈ ತರ ಸೆಲೆಕ್ಷನ್ಸ್ ಇದೆಯಲ್ಲ, ವೆಬ್ ಪೇಜ್ ಕೂಡ ಅಷ್ಟೇ. ನಾನು ಹೇಳ್ತಿರೋದು ಯೂನಿವರ್ಸಲಿ ರೌಂಡ್ ಇರುತ್ತಲ್ಲ ಇದು ಸೆಲೆಕ್ಷನ್ ನೋಡಿ. ಇದಕ್ಕೆ ಆಪ್ಷನ್ ಬಟನ್ ಅಥವಾ ರೇಡಿಯೋ ಬಟನ್ ಅಂತ ಕರಿತೀವಿ. ನೀವು ಯಾವುದೇ ಅಪ್ಲಿಕೇಶನ್ ತಗೊಳ್ಳಿ, ಈ ತರ ಇತ್ತು ಅಂದ್ರೆ ಅದು ಸಿಂಗಲ್ ಸೆಲೆಕ್ಷನ್ ಅಂತಾನೆ. ಅದು ಯೂನಿವರ್ಸಲ್. ಅದು ಸಿಂಗಲ್ ಸೆಲೆಕ್ಷನ್. ಅಕಸ್ಮಾತ್ ಆಗಿ ಏನಾದ್ರು ನಾನು ಇದನ್ನ ಆಫ್ ಮಾಡಿ ಮಲ್ಟಿ ಸೆಲೆಕ್ಷನ್ ಅಂತ ಕೊಟ್ಟರೆ ನೋಡಿ, ಅದು ಬಾಕ್ಸ್ ಬರುತ್ತೆ. ಸ್ಕ್ವೇರ್ ಇರ್ತಕ್ಕಂಥದ್ದು ಮಲ್ಟಿ ಸೆಲೆಕ್ಷನ್. ನನಗೆ ಕಂಟ್ರೋಲ್ ಬೇಡ, ಹಂಗೆ ಸೆಲೆಕ್ಟ್ ಆಗಬೇಕು ನೋಡಿ. ಇವಾಗ ಅದು ಟಿಕ್ ಮಾರ್ಕ್ ಬಂತೀವಿ ನೋಡಿ. ಇವಾಗ ನಾನು ಮಾಡ್ತಾ ಇರೋದು ವಿತೌಟ್ ಕಂಟ್ರೋಲ್. ನಾನು ಕಂಟ್ರೋಲ್ ಯೂಸ್ ಮಾಡ್ತಾ ಇಲ್ಲ. ಅಕಸ್ಮಾತ್ ಇದು ಆನ್ ಆಗಿತ್ತು ನೋಡಿ, ಇವಾಗ ನನಗೆ ಕಂಟ್ರೋಲ್ ಬೇಕೇ ಬೇಕು. ನಾನು ಕಂಟ್ರೋಲ್ ಇಟ್ಕೊಂಡಿದ್ದೀನಿ ಇವಾಗ ನೋಡಿ, ತೆಗೆದ್ಬಿಡ್ತೀನಿ. ಕಂಟ್ರೋಲ್ ಇಲ್ಲ ಅಂದ್ರೆ ಅವಾಗ ಅದು ಚೆಕ್ ಬಾಕ್ಸ್ ಬರುತ್ತೆ. ಅವಾಗ ನಮಗದು ಮಲ್ಟಿ ಸೆಲೆಕ್ಷನ್ ಅಂತ ಬರುತ್ತೆ. ಇದಕ್ಕೆ ನಾವು ಚೆಕ್ ಬಾಕ್ಸ್ ಅಂತ ಕರಿತೀವಿ. ಚೆಕ್ ಬಾಕ್ಸ್. ಓಕೆನಾ. ಶೋ ಆಲ್, ಇದನ್ನ ನಾನ್ ಮಾಡಿದ್ರೆ ನೋಡಿ ಶೋ ಆಲ್ ಅಂತ ಬರುತ್ತೆ. ಸಾರಿ, ಸೆಲೆಕ್ಟ್ ಆಲ್ ನೋಡಿ. ಈ ರೀತಿ ನಾವು ಸೆಲೆಕ್ಟ್ ಆಲ್ ಆಪ್ಷನ್ ಅನ್ನ ಯೂಸ್ ಮಾಡ್ಕೋಬಹುದು. ಸಾಮಾನ್ಯವಾಗಿ ಇದನ್ನ ನಾವು ಯಾವ ಯೂಸ್ ಮಾಡ್ತೀವಿ ಅಂದ್ರೆ, ತುಂಬಾ ಆಪ್ಷನ್ಸ್ ಇರುತ್ತೆ, ಎಲ್ಲದೂ ಒಟ್ಟಿಗೆ ನಾನು ಸೆಲೆಕ್ಟ್ ಮಾಡ್ಬೇಕು, ಒಂದೊಂದೇ ಸೆಲೆಕ್ಟ್ ಮಾಡೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ನಾವು ಇದನ್ನ ಯೂಸ್ ಮಾಡ್ಕೋತೀವಿ. ಇದು ಬಂದು ಲಿಸ್ಟ್ ಅಂತ ಕರಿತೀವಿ. ಇದನ್ನ ಲಿಸ್ಟ್, ವರ್ಟಿಕಲ್ ಲಿಸ್ಟ್. ಈಗ ಕ್ಲಿಕ್ ಮಾಡ್ತೀನಿ, ನನಗೆ ಡ್ರಾಪ್ ಡೌನ್ ಬೇಕು. ಡ್ರಾಪ್ ಡೌನ್ ಅಂತಂದ್ರೆ ನೋಡಿ, ಇಲ್ಲಿ ಹೋಗಿದ ತಕ್ಷಣ ಈ ತರ ಹಿಂಗ್ ಬರುತ್ತೆ. ಇಲ್ಲಿ ಹೋಗ್ಬಿಟ್ಟು ಡ್ರಾಪ್ ಡೌನ್ ಈ ರೀತಿ. ಇದನ್ನ ಯಾಕೆ ಯೂಸ್ ಮಾಡ್ತೀವಿ ಡ್ರಾಪ್ ಡೌನ್ ಅಂತಂದ್ರೆ, ಸ್ಪೇಸ್ ಉಳಿಸೋದಕ್ಕೆ ನೋಡಿ. ಅಕಸ್ಮಾತ್ ಲಿಸ್ಟ್ ಇತ್ತು ಅಂದ್ರೆ ಇಷ್ಟಂಗ್ಲ ಅದೇ ತಗೊಂಡ್ಬಿಡುತ್ತೆ. ಅದೇ ನಾನು ಏನಾದ್ರು ಡ್ರಾಪ್ ಡೌನ್ ಕೊಟ್ರೆ ನೋಡಿ, ನನಗೆ ಈ ತರ ಡ್ರಾಪ್ ಡೌನ್ ಬರುತ್ತೆ. ನಂಗೆ ಏನ್ ಬೇಕೋ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲೂ ಕೂಡ ನಾನು ಇಲ್ಲಿ ಸೆಟ್ ಮಾಡಬಹುದು. ಸಿಂಗಲ್ ಸೆಲೆಕ್ಟ್ ಅಂತ ಕೊಟ್ರೆ ನೋಡಿ, ಒಂದೇ ಸೆಲೆಕ್ಟ್ ಅಷ್ಟೇ ಮಾಡಕ್ಕಾಗುತ್ತೆ ಈ ತರ. ಸೊ ಇದು ಬಂದು ಡ್ರಾಪ್ ಡೌನ್ ಅಂತ ಕರಿತೀವಿ ಇದನ್ನ. ಓಕೆ. ಸ್ಲೈಸರ್ ಹೆಡರ್ ಬೇಡ ಅಂದ್ರೆ ತೆಗೆದ್ಬಿಟ್ರೆ ನಮ್ಗೆ ಇನ್ನೂ ಸ್ವಲ್ಪ ಸ್ಪೇಸ್ ಮಿಕ್ಕುತ್ತೆ. ಬೇಕಾದ್ರೆ ನಾನು ಇಲ್ಲೊಂದು ಲೇಬಲ್ ಹಾಕ್ಬಿಟ್ಟು ಇದು ತಗೊಡ್ಬೋದಿಲ್ಲ ಅಂದ್ರೆ ಹೆಡ್ಡಿಂಗ್ ಕೊಡ್ಬೋದು. ಕ್ಲಿಕ್ ಮಾಡ್ತೀನಿ ನೋಡಿ. ಓಕೆ, ಇವಾಗ ನಾನೇನ್ ಮಾಡ್ತೀನಿ, ಚೂರು ಕೆಳಗೆ ತಗೋಣ. ಇಲ್ಲೊಂದು ಸ್ಲೈಸರ್ ಇದೆ. ಓಕೆನಾ.
ನಾನೇನ್ ಮಾಡ್ತೀನಿ, ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ತೀನಿ, ಇಲ್ಲಿ ಇಡ್ತೀನಿ. ಹಿಂಗೆ ಇನ್ನೊಂದು ಸ್ಲೈಸರ್ ಬಂತು. ಇಲ್ಲಿ ಈ ಸ್ಲೈಸರ್ಗೆ ನಾನು ಏನ್ ತಗೊಂಡಿದ್ದೀನಿ, ರೀಜನ್ ತಗೊಂಡಿದ್ದೀನಲ್ವಾ, ಇದರ ಬದಲು ನಾನು ಏನ್ ಮಾಡ್ತೀನಿ, ಸ್ಟೇಟ್ ತಗೋತೀನಿ. ಆಯ್ತಾ? ಈಗ ನೋಡಿ, ಇಲ್ಲಿ ನಾನು ಕ್ಲಿಕ್ ಮಾಡಿದ್ರೆ ನನಗಿಲ್ಲಿ ಇಲ್ಲೇನು ವೆಸ್ಟ್ ಇದೆಯಲ್ಲ ಅದ್ರದ್ದಷ್ಟೇ ಇಲ್ಲಿದೆ. ಬಟ್ ಇಲ್ಲಿ ಪ್ರಾಬ್ಲಮ್ ನೋಡಿ, ನಾನು ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಬೇರೆದೆಲ್ಲ ಹೊರಟೋಯ್ತು. ಇಲ್ಲಿ ಅಂದ್ರೆ ಈಸ್ಟ್ ವೆಸ್ಟ್ ಇದೆಲ್ಲ ಯಾತಕ್ಕೆ ಹೊರಟೋಯ್ತು ಅಂದ್ರೆ, ಇಲ್ಲಿ ನೋಡಿ, ನನಗೆ ಸೆಲೆಕ್ಟ್ ಮಾಡ್ಕೋತೀನಿ, ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ, ಫಾರ್ಮ್ಯಾಟ್, ಎಡಿಟ್ ಇಂಟ್ರಾಕ್ಷನ್. ಇಲ್ಲಿ ಇದಕ್ಕೂ ಕೂಡ ನನಗೆ ಎಡಿಟ್ ಇಂಟ್ರಾಕ್ಷನ್ ಬರುತ್ತೆ ನೋಡಿ, ಇದರಿಂದ ಇದು ಫಿಲ್ಟರ್ ಆಗ್ತಾ ಇದೆ. ಆಯ್ತಾ? ಸ್ವಲ್ಪ ಹೊತ್ತು ಇದನ್ನ ಕೆಳಗೆ ಇಡ್ತೀನಿ ನೋಡಿ, ಸೆಲೆಕ್ಟ್ ಮಾಡ್ಕೋತೀನಿ, ಇಲ್ಲಿ ಇದೆಯಲ್ಲ ಇದು, ಇದನ್ನ ನನ್ ಅಂತ ಕೊಟ್ಬಿಡ್ತೀನಿ. ಅಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಈ ಡ್ರಾಪ್ ಡೌನ್ ಏನು ಫಿಲ್ಟರ್ ಆಗಬಾರ್ದು. ಆಯ್ತಾ? ನೋಡಿ, ಈಗ ನಾನೇನಾದ್ರೂ ಇಲ್ಲಿ ಹೋದ್ರೆ ನೋಡಿ, ಸೆಂಟ್ರಲ್, ಇಲ್ಲಿ ನೋಡಿ, ಸೊ ನಾನು ಇಲ್ಲಿ ಏನೇ ಸೆಲೆಕ್ಟ್ ಮಾಡಿದ್ರು ಇಲ್ಲಿ ಅದು ಫಿಲ್ಟರ್ ಆಗಲ್ಲ. ಇಲ್ಲ ಅಂದ್ರೆ ಏನಾಗುತ್ತೆ, ಎಡಿಟ್ ಇಂಟ್ರಾಕ್ಷನ್ ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಇದು ಫಿಲ್ಟರ್ ಆಗ್ಬಿಡುತ್ತೆ. ಸೊ ಈ ರೀತಿ ನಾವು, ಅಂದ್ರೆ ನಮ್ಗೆ ಎಲ್ಲಾ ರೀತಿಯಲ್ಲೂ ನಾವು ಇದನ್ನ ನೋಡ್ಕೋಬೇಕು. ಆಮೇಲೆ ಇಲ್ಲಿ ನೋಡಿ, ಇದು ಸಿಂಗಲ್ ಸೆಲೆಕ್ಷನ್ ಇದೆ, ಇದು ಮಲ್ಟಿ ಸೆಲೆಕ್ಷನ್ ಬೇಕಾದ್ರೆ ಇಲ್ಲಿ ಹೋಗಿ ನಾನು ಅದನ್ನ ಚೇಂಜ್ ಮಾಡ್ಕೋಬಹುದು. ಓಕೆ, ರೈಟ್. ಇವಾಗ ಇದನ್ನ ಸೆಲೆಕ್ಟ್ ಮಲ್ಟಿ ಸೆಲೆಕ್ಷನ್, ಇದು ಮಲ್ಟಿ ಸೆಲೆಕ್ಷನ್. ಸೆಲೆಕ್ಟ್ ಆಲ್ ಆಪ್ಷನ್ ಕೊಟ್ಟರೆ ನೋಡಿ, ಸೆಲೆಕ್ಟ್ ಆಲ್. ಈಗ ನೋಡಿ, ಇಲ್ಲಿ ಟೆಕ್ಸಾಸ್ ಇದೆ, ಟೆಕ್ಸಾಸ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೋಡಿ, ಇದು ಮುಗಿದ್ಮೇಲೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಫಾರ್ಮ್ಯಾಟ್, ಎಡಿಟ್ ಇಂಟ್ರಾಕ್ಷನ್ ತೆಗೆದಿಟ್ಟು. ಸೊ ಈ ರೀತಿ ನಾವು ಸ್ಲೈಸರ್ಸ್ ಅನ್ನ ಯೂಸ್ ಮಾಡ್ಕೊಬಹುದು. ಇಷ್ಟನ್ನ ಸ್ಲೈಸರ್ಸ್ ನೋಡಿ, ಸೆಲೆಕ್ಟ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ಬಿಟ್ಟು ಡ್ರಾಪ್ ಡೌನ್ ಮೊದಲು ಟೈಲ್ಸ್ ಅಂತ ಕೊಡ್ತೀನಿ. ಟೈಲ್ಸ್ ಏನ್ ಮಾಡುತ್ತೆ ನೋಡಿ, ಈ ರೀತಿ ಬಟನ್ಸ್ ತರ ಬರುತ್ತೆ, ಈ ರೀತಿ ಮಾಡು. ಓಕೆ, ರೈಟ್. ಸೊ ನೀವು ಯಾವುದೇ ಸ್ಲೈಸರ್ ತಗೊಂಡ್ರೆ ನನಗೆ ಬಟನ್ಸ್ ತರ ಬೇಕಂದ್ರೆ ನಾನು ಇಲ್ಲಿ ಈ ರೀತಿ ಮಾಡ್ಬೋದು. ನನಗೆ ಇವಾಗ ಇಲ್ಲಿ ಟೈಲ್ಸ್ ಏನ್ ಕೊಟ್ಟಿದ್ದೀನಲ್ಲ, ಅಕಸ್ಮಾತಾಗಿ ಈ ರೀತಿ ಬೇಕು, ಹಾರಿಜಾಂಟಲ್ ನೋಡಿ, ಹಿಂಗೂ ಮಾಡ್ಬೋದು, ಹಾರಿಜಾಂಟಲ್, ವರ್ಟಿಕಲ್, ಹೆಂಗ್ ಬೇಕಾದ್ರೂ ಮಾಡ್ಕೋಬಹುದು. ನನ್ನ ಟೆಂಪ್ಲೇಟ್ ಮೇಲೆ ನಾನು ಇದನ್ನ ಸೆಟ್ ಮಾಡ್ಕೋಬಹುದು. ಓಕೆ, ರೈಟ್. ಓಕೆ, ಈಗ ನಾ ಏನ್ ಮಾಡ್ತೀನಿ, ಇದನ್ನ ಡ್ರಾಪ್ ಡೌನ್ಗೆ ಕನ್ವರ್ಟ್ ಮಾಡ್ಕೊಂಡಿರ್ತೀನಿ. ಜಸ್ಟ್ ಅಬ್ಸರ್ವ್ ಮಾಡಿ, ನಾನು ಇದನ್ನ ಕಾಪಿ ಮಾಡ್ಕೊತೀನಿ. ಆಯ್ತಾ? ಸ್ಲೈಸರ್ ಅನ್ನ ನಾನು ಕಾಪಿ ಮಾಡ್ಕೊಂಡೆ, ಇಲ್ಲಿ ಸೆಕೆಂಡ್ ಪೇಜ್ಗೆ ಹೋಗ್ತೀನಿ. ಈ ಪೇಜಲ್ಲಿ ನಾನು ಏನ್ ಮಾಡ್ತೀನಿ, ಕಂಟ್ರೋಲ್ ವಿ, ಪೇಸ್ಟ್ ಮಾಡಿದ ತಕ್ಷಣ ನನಗಿಲ್ಲಿ ಸಿಂಕ್ ಅಂತ ಬರುತ್ತೆ, ಡೋಂಟ್ ಸಿಂಕ್ ಅಂತ ಬರುತ್ತೆ. ನಾನೇನ್ ಮಾಡ್ತೀನಿ, ಸಿಂಕ್ ಅಂತ ಕೊಡ್ತೀನಿ. ಸಿಂಕ್ ಅಂತ ಕೊಟ್ರೆ ನಾನು ಇವಾಗ ಇಲ್ಲಿ ಹೋಗ್ಬಿಟ್ಟು ಈಸ್ಟ್ ಅಂತ ಸೆಲೆಕ್ಟ್ ಮಾಡಿದ್ರೆ ನೋಡಿ, ಈಸ್ಟ್ ಆಯ್ತಲ್ವಾ. ನಾನು ಇಲ್ಲಿ ಹೋಗಿ ಪೇಜ್ 1ಗೆ ಹೋದ್ರೆ ನೋಡಿ, ಇಲ್ಲೂ ಕೂಡ ಈಸ್ಟ್ ಇರುತ್ತೆ. ರೈಟ್, ಇಲ್ಲಿ ಹೋಗ್ಬಿಟ್ಟು 3ನೇ ಪೇಜ್ಗೆ ಮತ್ತೆ ಪೇಸ್ಟ್ ಮಾಡ್ತೀನಿ, ಇಲ್ಲೂ ಕೂಡ ಸಿಂಕ್ ಅಂತ ಕೊಡ್ತೀನಿ. ನೋಡಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ಸೌತ್ ಅಂತ ಕೊಟ್ರೆ ಇಲ್ಲೂ ಸೌತ್ ಇರುತ್ತೆ, ಫಸ್ಟ್ ಪೇಜಲ್ಲೂ ಸೌತ್ ಇರುತ್ತೆ. ಪೇಜ್ 4 ಸಿಂಕ್, ಪೇಜ್ 5 ಪೇಸ್ಟ್ ಮಾಡೋದು, ಇಲ್ಲೂ ಸಿಂಕ್. ಈಗ ನೋಡಿ, ನಾನು ಇಲ್ಲಿ ಹೋಗ್ಬಿಟ್ಟು ಈಸ್ಟ್ ಅಂತ ಕೊಟ್ರೆ ಇಡೀ ಪ್ರಾಜೆಕ್ಟ್ ಈಸ್ಟ್ ಫಿಲ್ಟರ್ ಆಗ್ಬಿಡುತ್ತೆ. ಓಕೆ, ಎಲ್ಲ ಕಡೆ ಈಸ್ಟ್ 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 ಫಿಲ್ಟರ್. ಇದು ಯಾವಾಗ ಯೂಸ್ ಮಾಡ್ತೀನಿ ಅಂದ್ರೆ, ನನಗಿರ್ತಕ್ಕಂಥ ಪ್ರಾಜೆಕ್ಟ್ ಎಷ್ಟೇ ಪೇಜಸ್ ಇರಲಿ, ಯಾವುದೇ ಪೇಜ್ಗೆ ಹೋದ್ರು ನಾನು ಒಂದು ಫಿಲ್ಟರ್ ಕೊಟ್ರೆ ಇಡೀ ಪ್ರಾಜೆಕ್ಟ್ ಏನಿದೆ, ಇಡೀ ಡ್ಯಾಶ್ ಬೋರ್ಡ್ ಏನಿದೆ, ನನಗೆ ಸೆಲೆಕ್ಷನ್ ಮಾಡಿರ್ತಕ್ಕಂಥ ವ್ಯಾಲ್ಯೂಸ್ ಮೇಲೆ ಫಿಲ್ಟರ್ ಆಗಬೇಕು. ಇದು ಒಂದು ಸಿನಾರಿಯೋ. ಆಯ್ತಾ? ಸಪೋಸ್
ಇಲ್ಲಿ ನಾನು ಎಲ್ಲೋದ್ರೂ ನಾನು ಈ ಸೆಲೆಕ್ಷನ್ಸ್ ಚೇಂಜಸ್ ಮಾಡ್ಬೋದು. ಎಲ್ಲ ಕಡೆ ಚೇಂಜಸ್ ಆಗ್ತಾ ಇದೆ. ಇನ್ಸ್ಟೆಡ್ ನನಗೆ ಹೆಂಗ್ ಬೇಕು ಅಂದ್ರೆ, ನಾನು ಅಕಸ್ಮಾತಾಗಿ ಏನಾದ್ರು ಚೇಂಜಸ್ ಮಾಡಬೇಕು ಅಂತಿದ್ರೆ ಬರೀ ಫಸ್ಟ್ ಪೇಜಲ್ಲಿ ಅಷ್ಟೇ ಮಾಡ್ಬೇಕು ನಾನು. ಇಲ್ಲಿ ಬಾಕಿ ಎಲ್ಲಾ ಪೇಜಸ್ ಅಲ್ಲೂ ಫಿಲ್ಟರ್ ಆಗಬೇಕು, ಬಟ್ ಸೆಲೆಕ್ಷನ್ಸ್ ಆಪ್ಷನ್ ಇರಬಾರ್ದು. ಆ ರೀತಿ ನಾನು ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ಇಲ್ಲಿ ಹೋಗ್ಬಿಟ್ಟು ವ್ಯೂ ನೋಡಿ, ಸಿಂಕ್ ಸ್ಲೈಸರ್ಸ್ ಅಂತ ಇರುತ್ತೆ, ಇದು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು ಬರೀ ಇದೊಂದು ಸ್ಲೈಸರ್ ಸೆಲೆಕ್ಟ್ ಮಾಡಿದ್ರೆ ಎಲ್ಲಾ ಪೇಜಸ್ ಬರುತ್ತಿಲ್ಲ. ಜೊತೆಗೆ ಇಲ್ಲೊಂದು ರಿಫ್ರೆಶ್ ಮತ್ತೆ ಹಿಡನ್, ಇದು ಶೋ ಹೈಡ್ ಅಂತ ಬರುತ್ತೆ. ನನ್ನ ರಿಕ್ವೈರ್ಮೆಂಟ್ ಮೇಲೆ ನಾನು ಇಲ್ಲಿ ಸೆಲೆಕ್ಷನ್ ಮಾಡ್ಬೋದು. ಹೆಂಗೆ ಅಂತ ನಾನು ಹೇಳ್ತೀನಿ. ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಇಡೀ ಪ್ರಾಜೆಕ್ಟ್ ಅಲ್ಲಿ ಸ್ಲೈಸರ್ಸ್ ಅನ್ನ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಪೇಜ್ 1 ಇಂದ ಪೇಜ್ 5 ವರೆಗೂ ಇದೆ. ಪೇಜ್ 1 ಅಲ್ಲಿ ನಾನು ಸೆಲೆಕ್ಟ್ ಮಾಡಿದ್ರೆ ಬಾಕಿ ಎಲ್ಲಾ ಪೇಜಸ್ ಅಲ್ಲೂ ರಿಫ್ರೆಶ್ ಆಗಬೇಕು, ಬಟ್ ಕಾಣಿಸ್ಕೋಬಾರ್ದು. ನೋಡಿ, ಇದನ್ನು ತೆಗೆದ್ಬಿಡ್ತೀನಿ ನಿಮಗೆ. ಆಯ್ತಾ? ಇವಾಗ ನೋಡಿ, ಇದನ್ನ ಮಿನಿಮೈಸ್ ಮಾಡೋಣ. ಇವಾಗ ನೋಡಿ, ಇಲ್ಲೋದ್ರೆ ಸ್ಲೈಸರ್ಸ್ ಇಲ್ಲ, ಇಲ್ಲಿ ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಯಾವ ಪೇಜಲ್ಲೂ ಇಲ್ಲ. ಒಂದೇ ಪೇಜಲ್ಲಿ ಅಷ್ಟೇ ಇದೆ. ನಾನೀಗ ಇಲ್ಲಿ ಹೋಗ್ಬಿಟ್ಟು ವೆಸ್ಟ್ ಅಂತ ಕೊಡ್ತೀನಿ. ನೋಡಿ, ಇಲ್ಲಿ ವೆಸ್ಟ್ ಫಿಲ್ಟರ್ ಆಗಿದೆ, ಇಲ್ಲೂ ಕೂಡ ವೆಸ್ಟ್ ಫಿಲ್ಟರ್ ಆಗಿದೆ, ಇಲ್ಲೂ ಕೂಡ ವೆಸ್ಟ್ಗೆ ಫಿಲ್ಟರ್ ಆಗಿರುತ್ತೆ, ಇಲ್ಲೂ ವೆಸ್ಟ್ ಫಿಲ್ಟರ್ ಆಗಿರುತ್ತೆ. ಎಲ್ಲಾ ಪೇಜಸ್ ಅಲ್ಲೂ ಫಿಲ್ಟರ್ ಆಗಿದೆ, ಬಟ್ ಇಲ್ಲಿ ನಾನು ಫಿಲ್ಟರ್ ಮಾಡಕ್ಕೆ ಅವಕಾಶ ಇಲ್ವೇ ಇಲ್ಲ. ರೈಟ್, ಇದು ಇನ್ನೊಂದು ಸಿನಾರಿಯೋ. ಫಸ್ಟ್ ಸಿನಾರಿಯೋ ಬಂದು ಎಲ್ಲಾ ಪೇಜಸ್ ಅಲ್ಲೂ ಆಪ್ಷನ್ಸ್ ಇರುತ್ತೆ. ನಾನು ಯಾವ ಪೇಜಲ್ಲಿ ಫಿಲ್ಟರ್ಸ್ ನ ಸೆಲೆಕ್ಟ್ ಮಾಡಿದ್ರು ಇಡೀ ಪ್ರಾಜೆಕ್ಟ್ ಫಿಲ್ಟರ್ ಆಗಬೇಕು. ಸೆಕೆಂಡ್ ಸಿನಾರಿಯೋ ಬಂದು 5 ಪೇಜ್ ಇದೆ, ಎಲ್ಲಾ ಪೇಜಸ್ ಅಲ್ಲೂ ನಾನು ಈ ಫಿಲ್ಟರ್ ಆಪ್ಷನ್ ಕೊಡಬಾರ್ದು. ಫಸ್ಟ್ ಪೇಜ್ ಅಲ್ಲಿ ಅಷ್ಟೇ ನಾನು ಕೊಡಬೇಕು, ಬಟ್ ಎಲ್ಲಾದ್ರೂ ಫಿಲ್ಟರ್ ಆಗ್ಬೇಕು, ಅಂದ್ರೆ ಫಿಲ್ಟರ್ಸ್ ಅಪ್ಲೈ ಆಗ್ಬೇಕು. ಮೂರನೇ ಸಿನಾರಿಯೋ ಬಂದು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಸಾರಿ, ಮೂರನೇ ಆಪ್ಷನ್ ಬಂದು ಎಲ್ಲಾ ಪೇಜಸ್ ಅಲ್ಲೂ ನನಗೆ ಫಿಲ್ಟರ್ಸ್ ಇರಬೇಕು, ಅಂದ್ರೆ ಸ್ಲೈಸರ್ಸ್ ಇರಬೇಕು. ಬಟ್ ಯಾವ್ದೊಂದನ್ನು ಈಗ ಇಲ್ಲಿ ನಾನು ಸೆಲೆಕ್ಟ್ ಮಾಡಿದ್ರೆ ಎಲ್ಲಾ ಪೇಜಸ್ ಅಲ್ಲೂ ಫಿಲ್ಟರ್ ಆಗಬಾರ್ದು, ಅಂದ್ರೆ ರಿಫ್ರೆಶ್ ಆಗಬಾರ್ದು. ಈ ಪೇಜ್ ಅಲ್ಲಿ ಮಾಡಿದ್ರೆ ಈ ಪೇಜ್ ಅಷ್ಟೇ ನನಗೆ ಫಿಲ್ಟರ್ ಆಗಬೇಕು, ಈ ಪೇಜ್ ಅಲ್ಲಿ ಸಪರೇಟ್ ಇರಬೇಕು. ನೋಡಿ, ಇವಾಗ ಫಸ್ಟ್ ಪೇಜ್ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸೆಂಟ್ರಲ್ ಕೊಡ್ತೀನಿ, ಫಸ್ಟ್ ಪೇಜ್. ಆಯ್ತಾ? ಅಲ್ಲಿ ಫಿಲ್ಟರ್ ಆಯ್ತು. ಸೆಕೆಂಡ್ ಪೇಜ್ ನೋಡಿ, ಇಲ್ಲಿ ಹೋಗ್ಬಿಟ್ಟು ಈಸ್ಟ್ ಕೊಡ್ತೀನಿ, ಸೆಕೆಂಡ್ ಪೇಜ್. ಮೂರನೇ ಪೇಜ್ ಸೌತ್, 4ನೇ ಪೇಜ್ ವೆಸ್ಟ್. ಆಯ್ತಾ? 5ನೇ ಪೇಜ್ ಸೆಂಟ್ರಲ್ ಅಂತ. ನೀವು ಇಲ್ಲಿ ಹೋಗ್ಬಿಟ್ಟು ಯಾವ್ದನ್ನೇ ಚೇಂಜ್ ಮಾಡಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ಸೆಂಟ್ರಲ್ ಇದೆಯಾ, ಸೌತ್ ಚೇಂಜ್ ಮಾಡ್ತೀನಿ. ನೋಡಿ, ಚೇಂಜ್ ಆಗಲ್ಲ, ಇಲ್ಲೂ ಚೇಂಜ್ ಆಗಲ್ಲ. ಇದನ್ನ ಬೇರೆ ಚೇಂಜ್ ಮಾಡ್ತೀನಿ ನೋಡಿ. ಸೊ ಇಂಡಿವಿಜುವಲ್ ಆಗಿ ನಂಗೆ ಬೇರೆ ಬೇರೆ ಪೇಜ್ ಅಲ್ಲಿ ನನಗೆ ಸ್ಲೈಸರ್ಸ್ ಬೇಕು ಅಂದ್ರೆ ಈ ರೀತಿ ಕೂಡ ನಾನು ಮಾಡ್ಬೋದು. ಅಂದ್ರೆ ನನಗೆ ಯಾವ ಸಿನಾರಿಯೋಸ್ ಇದೆ ಮತ್ತೆ ನನಗೆ ಯಾವ ರೀತಿ ಫಿಲ್ಟರ್ಸ್ ಆಗಬೇಕು ಅದನ್ನ ನಾನು ಪ್ಲಾನ್ ಮಾಡಿಕೊಂಡು ಅದೇ ರೀತಿ ನಾನು ಈ ಸ್ಲೈಸರ್ಸ್ ಅನ್ನ ಅಪ್ಲೈ ಮಾಡಬೇಕು. ಸುಮ್ಮನೆ ಸ್ಲೈಸರ್ಸ್ ಇದೆ ಅಂದ್ಬಿಟ್ಟು ಎಲ್ಲದಕ್ಕೂ ಕಾಪಿ ಪೇಸ್ಟ್ ಮಾಡ್ಬಿಟ್ಟು ಆಮೇಲೆ ಅಯ್ಯೋ ನಾನು ಇಲ್ಲಿ ಫಿಲ್ಟರ್ ಮಾಡಿದ್ರೆ ಅಲ್ಲಿ ಫಿಲ್ಟರ್ ಆಗ್ತದೆ, ಅಲ್ಲಿ ಫಿಲ್ಟರ್ ಮಾಡಿದ್ರೆ ಇಲ್ಲಿ ಫಿಲ್ಟರ್ ಆಗುತ್ತೆ ಅಂದ್ರೆ ಆ ರೀತಿ ಮಾಡಬೇಡಿ. ಫಸ್ಟ್ ಒಂದು ನೋಟ್ ಮಾಡ್ಕೊಳ್ಳಿ, ಯಾವ ಪೇಜ್ ಅಂದ್ರೆ ಯಾವ ಪೇಜ್ ಫಿಲ್ಟರ್ ಆಗಬೇಕು ಅಂತ. ಈಗ ಫಾರ್ ಎಕ್ಸಾಂಪಲ್ ನನಗೆ ಪೇಜ್ 1 ಮತ್ತೆ ಪೇಜ್ 4 ರಿಲೇಟೆಡ್ ಅಂತ ಇಟ್ಕೊಳ್ಳೋಣ. ಈ ಎರಡೂ ಪೇಜ್ ನನಗೆ ಇಲ್ಲಿ ಏನ್ ಸೆಲೆಕ್ಷನ್ ಇರುತ್ತೋ ಇದಿಲ್ಲಿ ಫಿಲ್ಟರ್ ಆಗಬೇಕು. ಪೇಜ್ 4 ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಲೈಸರ್ಸ್ನ, ಇಲ್ಲಿ ಹೋಗ್ಬಿಟ್ಟು ನೋಡಿ ರಿಫ್ರೆಶ್, ಇದು ಮತ್ತೆ ಪೇಜ್ 4 ಇದೆರಡು ಒಟ್ಟಿಗೆ ಆಗ್ಬೇಕು. ನೋಡಿ, ಇವಾಗ ನೋಡಿ ನಾನು ಇಲ್ಲಿ ಹೋಗ್ಬಿಟ್ಟು ಸೆಂಟ್ರಲ್ ಅಂತ ಕೊಡ್ತೀನಿ, ಪೇಜ್ 4 ನೋಡಿ ಸೆಂಟ್ರಲ್ ಆಯ್ತು. ಇಲ್ಲಿ ನಾನು ಸೌತ್ ಕೊಡ್ತೀನಿ, ಫಸ್ಟ್ ಪೇಜ್ಗೆ ಹೋದ್ರೆ ಇಲ್ಲೂ ಸೌತ್ ಇರುತ್ತೆ. ಈ ರೀತಿ ನಾವು ಮಾಡ್ಬೋದು. ಅಂದ್ರೆ ನಮಗೆ ಈ ರೀತಿ ಕನೆಕ್ಷನ್ಸ್ಗಳನ್ನ ಸ್ಲೈಸರ್ಸ್ ಅಲ್ಲಿ ಫಿಲ್ಟರ್ಸ್ಗಳನ್ನ ಅಪ್ಲೈ ಮಾಡಬಹುದು. ಓಕೆನಾ? ಸೊ ಇದು ಒಂದು ಸ್ಲೈಸರ್. ಸೊ ಈ ರೀತಿ ನಮಗೆ ಬೇರೆ ಬೇರೆ ರೀತಿಯಾದ ಫಿಲ್ಟರ್ಸ್ಗಳಿರುತ್ತೆ. ಇದನ್ನ ನಾವು ಯಾವಾಗ ಯಾವಾಗ ಅಪ್ಲೈ ಮಾಡಬೇಕು, ಯಾವ ಸಿಚುವೇಶನ್ ಅಲ್ಲಿ, ಯಾವ ಸಿನಾರಿಯೋಸ್ ಅಲ್ಲಿ ನಾನು ಅಪ್ಲೈ ಮಾಡಬೇಕು, ಇದನ್ನ ನಾನು ಅರ್ಥ ಮಾಡ್ಕೊಂಡ್ರೆ ಫಿಲ್ಟರ್ಸ್ ಅನ್ನ ಸುಲಭವಾಗಿ ನಾವು ಮಾಡಬಹುದು. ಕೆಲವರು ಹೇಳಿದ್ರೆ ಡಾಕ್ಸ್ ಅಲ್ಲಿ ಮಾಡ್ಬೋದು ಅಂತ, ಖಂಡಿತವಾಗ್ಲೂ ಮಾಡ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಸೊ ಇಲ್ಲಿ ಇವತ್ತು ನಾನು ಏನ್ ಹೇಳ್ಕೊಟ್ಟಿದ್ದೀನಿ ಇದೆಲ್ಲ ಬಂದು ಸುಲಭವಾಗಿ ನಾವು ಏನ್ ಮಾಡ್ಬೋದು, ಇಲ್ಲಿ ಇರ್ತಕ್ಕಂಥ ಆಪ್ಷನ್ಸ್ ಅಲ್ಲಿ ಹೆಂಗ್ ಮಾಡ್ಬೋದು ಅದನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ.
ಓಕೆನಾ? ರೈಟ್. ಸೊ ನಾನು ಇವಾಗ ಇಲ್ಲಿ ಸ್ಟಾಪ್ ಮಾಡ್ತೀನಿ. ನಿಮಗೇನಾದರೂ ಕ್ವಶನ್ಸ್ ಇದ್ರೆ ನಾನು ಇವಾಗ ಮೈಕನ್ನು ಆನ್ ಮಾಡಿಕೊಡ್ತೀನಿ. ನಿಮ್ಗೆ ಏನಾದರೂ ಅಕಸ್ಮಾತಾಗಿ ಕ್ವಶನ್ಸ್ ಇದ್ರೆ ಅಥವಾ ಏನಾದ್ರು ಹೇಳೋದಿದ್ರೆ ಮೈಕನ್ನು ಆನ್ ಮಾಡ್ಕೊಂಡು ಹೇಳ್ಬೋದು. ಏನು ಇಲ್ಲ ಅಂದರೆ ಕ್ಲೋಸ್ ಮಾಡಿ. ಮತ್ತೆ ನೆಕ್ಸ್ಟ್ ಮಂಡೇ ಟೂಲ್ ಟಿಪ್ಸ್ ಮತ್ತು ಇನ್ನೂ ಸ್ವಲ್ಪ ಅಡ್ವಾನ್ಸ್ಡ್ ಲೆವೆಲಲ್ಲಿ ಆಪ್ಷನ್ಸ್ಗಳನ್ನು ಕಲ್ತ್ಕೊಳ್ಳೋಣ. ರೈಟ್. ಏನು ಕ್ವಶನ್ಸ್ ಇದ್ರೆ, ಡೌಟ್ಸ್ ಇದ್ರೆ ಅಥವಾ ಏನಾದ್ರು ಹೇಳೋದಿದ್ರೆ ದಯವಿಟ್ಟು ಮೈಕನ್ನು ಆನ್ ಮಾಡ್ಕೊಂಡು ಹೇಳಿ. ಬಟ್ ಹೇಳೋಕ್ಕೂ ಮುಂಚೆ ನಿಮ್ಮ ಹೆಸರು ಹೇಳಿ. ಎಸ್ ದರ್ಶನ್, ಸ್ಲೈಸರ್ಸ್ ತುಂಬಾ ಇಂಪಾರ್ಟೆಂಟ್ ಆಕ್ಚುಲಿ. ಓಕೆ. ಓಕೆ. ರೈಟ್. ರೈಟ್ ಪೀಪಲ್, ಏನು ಕ್ವಶನ್ಸ್ ಇಲ್ಲ ಅಂತಂದ್ರೆ ಮಂಡೇ ಸಿಗೋಣ. ಓಕೆ. ಓಕೆ. ರೈಟ್. ರಕ್ಷಿತ್ ಥ್ಯಾಂಕ್ ಯು. ಪರಶುರಾಮ್, ಶ್ರೀದೇವಿ, ವಿನಯ್, ದರ್ಶನ್, ಸಂತೋಷ್. ಓಕೆ. ಅದಿನ್ನ ಇದೆ ಬಿಡಿ ವಿನಯ್, ಇನ್ನ RCB ಗೆಲ್ಲಿ ಆಯ್ತಾ. RCB ಗೆದ್ಮೇಲೆ ಖಂಡಿತವಾಗಿ ಆ ಗಿವ್ ಅವೇ ಏನಿದೆ ನಾನು ಖಂಡಿತ ಕೊಡ್ತೀನಿ. ಓಕೆ. ನೀವೇನ್ ತಲೆ ಕೆಡ್ಸ್ಕೊಬಿಡಿ, ಕ್ಲಾಸಸ್ ಬಗ್ಗೆ ಏನೇ ಇದ್ರು ಅಪ್ಡೇಟ್ಸ್ ಕಳಿಸ್ತಾ ಇರ್ತೀನಿ, ನೀವು ಅಟೆಂಡ್ ಮಾಡಿ ಅಷ್ಟೇ. ಸರಿನಾ? ರೈಟ್ ಪೀಪಲ್, ಥ್ಯಾಂಕ್ ಯು ಸೊ ಮಚ್. ಓಕೆ. ಈ ಸಲ ಕಪ್ ಮಂದೇ ಸರ್. ತೆಲುಗಲ್ಲಿ ಹೇಳ್ತಾ ಇದ್ದೀವಿ ಪರಶುರಾಮ್. ಇದು ತೆಲುಗ ಕನ್ನಡನ? ಅದು ನಮ್ದೇನಾ ಮಂದೇನಾ? ನಮ್ದೇ. ಓಕೆ. ರೈಟ್ ಪೀಪಲ್, ಥ್ಯಾಂಕ್ ಯು ಸೊ ಮಚ್. ಓಕೆ. ಆಯ್ತು, ಸಿಗ್ಲಿ ವಿನಯ್. ನಿಮ್ಗೆ ಸಿಕ್ಕರೆ ಖಂಡಿತವಾಗಿ ಕೋರ್ಸ್ ನಾನು ಕೊಡ್ತೀನಿ. ನಮ್ಗೆ ಇಷ್ಟು ದಿನ ಆಗಿದೆ, ನಾನು ಏನು ಮಾತು ಕೊಟ್ಟಿದ್ದೀನಿ ಅದು ಖಂಡಿತ ನಾನು ನಡೆಸ್ಕೊಟ್ಟಿದ್ದೀನಿ. ಓಕೆನಾ? ರೈಟ್. ರೈಟ್. ಥ್ಯಾಂಕ್ ಯು ಸೊ ಮಚ್. ಹ್ಯಾಪಿ ವೀಕೆಂಡ್. ಗುಡ್ ನೈಟ್. ಟೇಕ್ ಕೇರ್. ಶುಭರಾತ್ರಿ. ಮಂಡೇ ಇನ್ನು ಅಡ್ವಾನ್ಸ್ಡ್ ಆಪ್ಷನ್ಸ್ ಅಲ್ಲಿ ನಾನು ಸಿಗ್ತೀನಿ. ಓಕೆ. ಬಾಯ್.